ನಮಸ್ಕಾರ. ಸಿ ಕ್ಯೂಬ್ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್ಗೆ ಸ್ವಾಗತ. ಇವತ್ತಿನ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಪ್ಡೇಟ್ಗಳನ್ನು ನಾವು ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೀವಿ. ರೆಫರೆನ್ಸಿಗೆ ಪ್ರಜಾವಾಣಿ ಮತ್ತೆ ದ ಹಿಂದೂ ನ್ಯೂಸ್ ಪೇಪರ್ ಇಟ್ಕೊಂಡಿದ್ರು ಕೂಡ ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅನ್ನ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಈ ನ್ಯೂಸ್ ಪೇಪರ್ ಸೀರೀಸ್ ಅಲ್ಲಿ ನಾವು ಮೊದಲನೇದಾಗಿ ದ ಹಿಂದೂ ನ್ಯೂಸ್ ಪೇಪರ್ ಓವರ್ ವ್ಯೂನ ಪ್ರೊವೈಡ್ ಮಾಡ್ತೀವಿ. ಅದಾದ ನಂತರ ಯಾವ್ಯಾವ ಆರ್ಟಿಕಲ್ಗಳಿಗೆ ಡೀಟೇಲ್ಡ್ ಅನಾಲಿಸಿಸ್ ಬೇಕಿದೆ ಅದನ್ನು ಪ್ರೊವೈಡ್ ಮಾಡ್ತೀವಿ. ಅನಂತರ ಪ್ರಜಾವಾಣಿ ನ್ಯೂಸ್ ಪೇಪರ್ ಇಂದು ವಿಶ್ಲೇಷಣೆ ಮಾಡ್ತೀವಿ. ಅಟ್ ದ ಎಂಡ್ 3 MCQ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಆಮೇಲೆ ಒಂದು ಮೇನ್ಸ್ ಕ್ವಶನ್ಸ್ ನಾವು ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ನಾವು ಯೂಸ್ ಮಾಡಿರುವಂಥ PDF ನಿಮಗೆ ಬೇಕಾದಲ್ಲಿ ನೀವು ಕಾಪರೇಜ್ ಆ್ಯಪನ್ನು ಡೌನ್ಲೋಡ್ ಮಾಡಿ ದೆನ್ ಆ ಆ್ಯಪಲ್ಲಿ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಅಂತ ನಿಮಗೆ ಸಿಗುತ್ತೆ. ಆ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಅಂಡರ್ ನಿಮಗೆ ಕಾಪರ್ ಕಟ್ಟಿಂಗ್ಸ್ ಅಂತ ಸಿಗುತ್ತೆ. ನೀವು ಅಲ್ಲಿ ಈ PDF ಡೌನ್ಲೋಡ್ ಮಾಡ್ಕೊಬೋದು. ಇವತ್ತಿಂದು ಪೇಪರು May 29, 2022 ಸಂಡೇ. ಪ್ರತಿ ಸತಿ ಸಂಡೇ ನ್ಯೂಸ್ ಪೇಪರು ತುಂಬ ಜಾಸ್ತಿ ಇರೋದು. ಇವತ್ತು ಸ್ವಲ್ಪ ಹ್ಯಾಪಿ, ಯಾಕಂದರೆ ಸಂಡೇ ರಜಾ, ಕೋಳಿ ಮಜಾ. ಇವತ್ತು ಪೇಪರು ಅಷ್ಟು ಜಾಸ್ತಿ ಇಲ್ಲ ನ್ಯೂಸ್ ಪೇಪರಲ್ಲಿ. ಹಾಗಾಗಿ ಒನ್ ಟಾಪಿಕ್ ಮೇಲೆ ಮಾತ್ರ ನಾನು ಡೀಟೇಲ್ಡ್ ಅನಾಲಿಸಿಸ್ ಕೊಡಬೇಕು. ಇನ್ನು ಮಿಕ್ಕಿದ್ದೆಲ್ಲದು ಕೂಡ ಜಸ್ಟ್ ವ್ಯಾಲ್ಯೂ ಅಡಿಷನ್ಸ್. ಆಲ್ರೆಡಿ ಹಳೆಯದು ನಾನು ಎಕ್ಸ್ಪ್ಲೈನ್ ಮಾಡಿರುವಂಥ ಟಾಪಿಕ್ಗಳದೇ ವ್ಯಾಲ್ಯೂ ಅಡಿಷನ್ಸ್ ಇದೆ. ಈಗ ಫಸ್ಟ್ ಪೇಜಲ್ಲಿ ನೋಡೋಣ. ಫಸ್ಟ್ ಪೇಜಲ್ಲಿ ಬಂದು ಫಸ್ಟ್ ಶೀಟಲ್ಲಿ ಹೇಳ್ತಿದ್ದಾರೆ ಟ್ವಿನ್ ಹರ್ಡಲ್ಸ್ ಇಂಡರ್ ಇಂಡಿಯಾಸ್ ಮಾರಿಟೈಮ್ ರೋಲ್. ಅಂದರೆ ಇಂಡಿಯಾದು ಏನು ಸಮುದ್ರಯಾನ ಇದೆ ಅಥವಾ ಸಮುದ್ರ ರಿಲೇಟೆಡ್ ಇಂದು ಮ್ಯಾರಿಟೈಮ್ ರಿಲೇಟೆಡ್ ಇಂದು ಏನು ಗೋಲ್ಸ್ ಇದೆ ಇಂಡಿಯಾ, ಆ ಒಂದು ಗೋಲ್ಸಿಗೆ 2 ಹರ್ಡಲ್ಸ್ಗಳು ಮೇಜರ್ ಆಗಿ ಇಂಡಿಯಾನ ಹಿಂದೆಳಿತಿದೆ. ಯಾವ್ದ್ಯಾವುದು ಅಂತಂದ್ರೆ ಇಲ್ಲೇ ಹೆಡ್ಡಿಂಗ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡ್ರಿ. ಇಟ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರೈಂಟ್. ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ನಮ್ದು ಸರಿ ಇಲ್ಲ. ಈಗ ಉದಾಹರಣೆಗೆ ಸಾಗರ್ಮಾಲಾ ಪ್ರಾಜೆಕ್ಟ್ ಮಾಡ್ತಿದ್ದಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಇಂಟಿಗ್ರೇಷನ್ ಆಗಿಲ್ಲ, ಇನ್ನೂ ಹಿಂಟರ್ಲ್ಯಾಂಡಿಗೆ ಅದ್ರದ್ದು ಯಾವುದು ಕಂಟೆಂಟ್ ಅಥವಾ ಕನ್ಸ್ಟ್ರಕ್ಷನ್ಸ್ಗಳು ಆಗಿಲ್ಲ. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಇಂದು ಒಂದು ಪ್ರಾಬ್ಲಮ್ ಇದೆ. ಇನ್ನೊಂದು ಡಿಲೇ ಇನ್ ಪೋಸ್ಟಿಂಗ್ಸ್. ಡಿಲೇ ಇನ್ ಪೋಸ್ಟಿಂಗ್ಸ್ ಅಂತಂದ್ರೆ ಈಗ ಇಂಡಿಯನ್ ಆಫೀಸರ್ಸ್ ನ ಇಂಟರ್ನ್ಯಾಷನಲ್ ಲೈಸೆನ್ಸ್ ಅಂತಂದ್ರೆ ಹಿಂಗೆ, ಈಗ ಇಂಡಿಯನ್ ಓಷನ್ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ ತಿಳ್ಕೊಳ್ರಿ. ಇಂಡಿಯನ್ ಓಷನ್ ಅನ್ನ ಪ್ರೊಟೆಕ್ಟ್ ಮಾಡ್ಬೇಕಂತಂದ್ರೆ ಇಂಡಿಯನ್ ಓಷನ್ ಲಿಟರಲ್ ಕಂಟ್ರೀಸ್ ಅಥವಾ ಇಂಡಿಯನ್ ಓಷನ್ ಟಚ್ ಆಗಿರುವಂತ ಕಂಟ್ರಿಗಳು ಇವ್ರದೆಲ್ಲ ಸೇರ್ಕೊಂಡು ಒಂದು ಗ್ರೂಪಿಂಗ್ ಮಾಡ್ಕೊಂತಾರೆ. ಅವ್ರದ್ದು ಒಂದು ಇಂಟೆಲಿಜೆನ್ಸ್ ಶೇರಿಂಗ್ ಇರ್ಬೋದು ಅಥವಾ ಅದರಲ್ಲಿ ಇಂಡಿಯನ್ ಆಫೀಸರ್ಸ್ ಪೋಸ್ಟಿಂಗ್ಸ್ ಇರ್ಬೋದು. ಇವೆಲ್ಲವೂ ಕೂಡ ಈ ಪೋಸ್ಟಿಂಗ್ಸ್ ಇದು ಕೂಡ ಡಿಲೇ ಆಗ್ತಿದೆ. ಹಾಗಾಗಿ ಇವ್ 2 ಕಾರಣಗಳು ಇಂಡಿಯಾದ ಮ್ಯಾರಿಟೈಮ್ ರೋಲಿಗೆ ಅಡ್ಡ ಮಾಡ್ತಿದೆ. ಅಕಸ್ಮಾತ್ ಏನಾದ್ರೂ ಮೇನ್ಸ್ ಕ್ವಶನ್ ಇಂಡಿಯಾಸ್ ಮ್ಯಾರಿಟೈಮ್ ರೋಲ್ ಅಥವಾ ಇಂಡಿಯಾ ಬ್ಲೂ ನೇವಿ ಆಗ್ಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಿದೆ ಅಥವಾ ಇಂಡಿಯಾ ಇಂಡಿಯನ್ ಓಷನ್ ಇಂದು ಲೀಡರ್ ಆಗಬೇಕು ಅಂತ ಪ್ಲಾನ್ ಮಾಡ್ತಿದೆ ಅಂತ ಅಂದಾಗ ಅದರಲ್ಲಿ ಕ್ರಿಟಿಕಲ್ ಅನಾಲಿಸಿಸ್ ನೀವು ಮಾಡಬೇಕಾದ್ರೆ ಈ 2 ವಿಚಾರಗಳನ್ನ ಮೇನ್ ಆಗಿ ನೀವು ಎತ್ಕೊಬೇಕು. ಇದು ಎಲ್ಲಿ ಬಂದಿದೆ ಡಿಸ್ಕಷನ್ ಅಂತಂದ್ರೆ ಇತ್ತೀಚೆಗೆ ಇಲ್ಲಿ ಮೀಟ್ ಆದ್ರಲ್ಲ, ಕ್ವಾಡ್ ಗ್ರೂಪಿಂಗ್ ಮೀಟಿಂಗ್ ಆಯ್ತಲ್ಲ. ಸೊ ಹಾಗಾಗಿ ಅದರಲ್ಲಿ ಇದು ಬಂದಿದೆ, ಇದು ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ನಾವು ಫಸ್ಟ್ ಶೀಟ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಏನ್ ಮಾಡಿದ್ದಾರೆ, ಇಂಡಿಯಾ ಗೇಟ್ ಹತ್ರ ಇಲ್ಲಿ ನೋಡಿ, ಡೆಲ್ಲಿ ಇಂಡಿಯಾ ಗೇಟ್ ಅಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಮರ್ ಜವಾನು ಈ ತರದಿತ್ತು, ಅಲ್ಲಿ ಪಕ್ಕದಲ್ಲಿ ಒಂದು ಜ್ಯೋತಿ ಇಲ್ಲಿ ಬೆಳಗ್ತಾ ಇತ್ತು. ಈ ಜ್ಯೋತಿನ ಈಗ ನಂದಿಸ್ಬಿಟ್ಟು ನ್ಯಾಷನಲ್ ವಾರ್ ಮೆಮೋರಿಯಲ್ ಜ್ಯೋತಿ ಜೊತೆ ಈ ಜ್ಯೋತಿನ ಮರ್ಜ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಅಮರ್ ಜವಾನ್ ಆಗ್ಲಿ ಅಥವಾ ಜ್ಯೋತಿ ಆಗ್ಲಿ ಉರಿತಾ ಇಲ್ಲ ಇಂಡಿಯಾ ಗೇಟ್ ಅಲ್ಲಿ. ಹಾಗಾದ್ರೆ ಏನಿದು ನ್ಯಾಷನಲ್ ವಾರ್ ಮೆಮೋರಿಯಲ್ ಅಂದ್ರೆ ಏನು, ಇದು ಅಮರ್ ಜವಾನ್ ಜ್ಯೋತಿ ಅಂದ್ರೆ ಏನು, ಯಾಕಿದ್ ಯಾವಾಗ ಸ್ಟಾರ್ಟ್ ಆಯಿತು, ಯಾಕೆ ಇದನ್ನ ಮರ್ಜ್ ಮಾಡಿದ್ದಾರೆ, ಈ ಎಲ್ಲಾ ವಿಚಾರಗಳ ಬಗ್ಗೆನೂ ನಮಗೊಂದು ಡೀಟೇಲ್ಡ್ ಅನಾಲಿಸಿಸ್ ಬೇಕು. ಈಗ ನ್ಯೂಸ್ ಪೇಪರ್ ಓವರ್ ವ್ಯೂನ ಏನ್ ಮಾಡ್ತಿದ್ದೀನಲ್ಲ, ಇದು ಎಂಡ್ ಆದ್ಮೇಲೆ ನಿಮಗೆ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಅದು ಬಿಟ್ರೆ ಫಸ್ಟ್ ಶೀಟ್ ಅಲ್ಲಿ ನಮಗೆ ಅಂತ ಯಾವುದು ನ್ಯೂಸ್ ಇಂಪಾರ್ಟೆಂಟ್ ಇಲ್ಲ. ಸೇಮ್ ಥಿಂಗ್, ಇವತ್ತೆಲ್ಲ ಜಾಸ್ತಿ ಪೊಲಿಟಿಕಲ್ ಅಂಡ್ ಅನ್ವಾಂಟೆಡ್ ನ್ಯೂಸ್ ಇರೋದ್ರಿಂದ ಯಾವುದು ಸಹಿತ ನಮಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಹಾಗಾಗಿ ನ್ಯೂಸ್ ಪೇಪರ್ ಇಂದು ಇವತ್ತು ಸ್ವಲ್ಪ ನ್ಯೂಸ್ ಪೇಪರ್ ಓವರ್ ವ್ಯೂ ಕಾಲ್ದಿನ. ಓಕೆ, ನೆಕ್ಸ್ಟ್ ನಾರ್ತ್ ಈಸ್ಟ್ ಹೆಲ್ಪ್ ಇನ್ ಗ್ಲೋಬಲ್ ಔಟ್ರೀಚ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಈ ಪ್ರೋಗ್ರಾಮ್ ಹೆಸರು ಗೊತ್ತಿರಬೇಕು. ಇಲ್ಲಿ ನೋಡ್ರಿ, ಇಮೇಜ್ ಅಲ್ಲಿ ಕೊಟ್ಟಿದ್ದಾರೆ ನದಿ ಅಂತ ಅಂದ್ಬಿಟ್ಟು ಪ್ರೋಗ್ರಾಮ್, ನದಿ ಆಯ್ತಾ. ಈ ನದಿ ಪ್ರೋಗ್ರಾಮ್ ಏನಂದ್ರೆ, ನದಿ ಅಂತಂದ್ರೆ ನಮಗೆ ರಿವರ್ ಅಂತ ಗೊತ್ತಿದೆ. ಸೊ ಇಟ್ ಈಸ್ ಅನ್ ಇನಿಷಿಯೇಟಿವ್ ಟು ಆರ್ಟಿಕ್ಯುಲೇಟ್ and activate a collective vision of sub-regional cooperation in Bay of Bengal region and Southeastern region. ಅಂದ್ರೆ ಇವ್ರು ಏನ್ ಹೇಳ್ತಿದ್ದಾರೆ, ನದಿ ಅಂತಂದಾಗ ಈಗ ಉದಾಹರಣೆಗೆ ಗಂಗಾ ನದಿ ಇದೆ, ಬ್ರಹ್ಮಪುತ್ರ ನದಿ ಇದೆ, ದೆನ್ ಅದಾದ್ಮೇಲೆ ನೀವು ಹಂಗೆ ಡೌನ್ ಹೋದ್ರೆ ಇದಕ್ಕೆ ಈ ಕಡೆಯಿಂದ ಕನೆಕ್ಟ್ ಆಗುತ್ತೆ ಮೇಕಾಂಗ್ ನದಿ ಇದೆ. ಹಾಗಾಗಿ ಹಿಮಾಲಯ ಡೌನ್ ಯಾವ್ಯಾವ ನದಿಗಳಿದೆ, ಈ ಎಲ್ಲಾ ನದಿಗಳು ಎಲ್ಲೆಲ್ಲಿ ಹರಿಯುತ್ತೆ, ಈ ಜನ ಎಲ್ಲ ಸೇರ್ಕೊಂಡ್ಬಿಟ್ಟು ಯಾವ್ಯಾವ ನದಿ ಹರಿಯುವಂತ ದೇಶಗಳು ಬರ್ತಲ್ಲ, ಈ ನದಿ ಹರಿಯುವಂತ ದೇಶಗಳು ಇವೆಲ್ಲವೂ ಒಂದು ಗ್ರೂಪಿಂಗ್ ಮಾಡಿಕೊಂಡು ಆ ನದಿದು ಪ್ರೊಟೆಕ್ಷನ್ ಇರಲಿ ಅಥವಾ ಅಲ್ಲಿ ಸಬ್ ರೀಜನಲ್ ಕೋಆಪರೇಷನ್ ಇರಲಿ, ಇದೆಲ್ಲದನ್ನು ಕೂಡ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಆಗಿ ಮಾಡ್ತಿರುವಂತದ್ದು ನದಿ ಇನಿಷಿಯೇಟಿವ್. ಅರ್ಥ ಆಗ್ತಿದ್ಯಾ? ಈಗ ಇಲ್ಲಿ ನೋಡ್ರಿ, ಇಟ್ ರೆಕಗ್ನೈಸಸ್ ದಿ ರೀಜನ್ ಸೌತ್ ಆಫ್ ಹಿಮಾಲಯಾಸ್.
ಅಂದ್ರೆ ಗಂಗಾ ನದಿ ಇರ್ಬೋದು, ಬ್ರಹ್ಮಪುತ್ರ ಇರ್ಬೋದು, ಮೇಕಾಂಗ್ ಇರ್ಬೋದು, ಯಾವ್ಯಾವ ಬೇಸಿನ್ಸ್ ಇದೆ ಅವೆಲ್ಲಾ ಬೇಸಿನ್ ಕಂಟ್ರೀಸ್ಗಳು ತಮಗೆ ಕಾಮನ್ ಚಾಲೆಂಜಸ್ ಏನಿದೆ ಆ ಚಾಲೆಂಜಸ್ ಅನ್ನ ಕೋಆಪರೇಷನ್ ಮೂಲಕ ಹೆಂಗೆ ಸರಿ ಮಾಡ್ಕೊಬಹುದು ಅನ್ನೋದನ್ನ ಹೇಳಿದ್ದಾರೆ. ಯಾಕಂದ್ರೆ ಈ ನದಿಗಳು ಯಾವುದೇ ರೀತಿಯಾದಂತಹ ಪೊಲಿಟಿಕಲ್ ಬಾರ್ಡರ್, ಅಯ್ಯೋ ಇದು ಬೇರೆ ದೇಶದ ಬಾರ್ಡರ್, ನಾನು ಇದನ್ನ ಹರಿದು ಹೋಗಂಗಿಲ್ಲ, ಅವೆಲ್ಲ ಇಲ್ಲ. ಓಕೆ, ಸೊ ಹಾಗಾಗಿ ನದಿಗಳಿಗೆ ಯಾವುದೇ ಪೊಲಿಟಿಕಲ್ ಬಾರ್ಡರ್ಸ್ ತಡೆಯಲ್ಲ. ಆ ಕಾರಣದಿಂದ ನಾವು ಪೊಲಿಟಿಕಲ್ ಬಾರ್ಡರ್ಸ್ ಬಿಟ್ಟು ಗ್ರೂಪಿಂಗ್ ಮಾಡ್ಕೊಂಡು ಎಲ್ಲಾ ಕೋಆಪರೇಷನ್ ಮಾಡಬೇಕು ಅಂತ ಹೇಳ್ತಿರೋದು. ಈ ತರ ಕೋಆಪರೇಷನ್ ಅಲ್ಲಿ ನಾರ್ತ್ ಈಸ್ಟ್ ನಲ್ಲಿ ನಾವು ದಟ್ ಈಸ್ ಇವಾಗ ಗಂಗಾ ನದಿ ಅಥವಾ ಬ್ರಹ್ಮಪುತ್ರ ನದಿ ಹರಿತಿರೋದು ನೋಡಿದ್ರೆ ಇಲ್ಲಿ ಬಾಂಗ್ಲಾದೇಶ ಆಗ್ಲಿ, ಪಕ್ಕದಲ್ಲಿ ಮಯನ್ಮಾರ್ ಆಗ್ಲಿ, ಈ ಎಲ್ಲಾ ದೇಶಗಳದ್ದು ನಾವು ಒಟ್ಟಿಗೆ ಒಂದು ಕೋಆಪರೇಷನ್ ಬೇಕು. ಅರ್ಥ ಆಗ್ತಿದ್ಯಾ? ಈ ಕೋಆಪರೇಷನ್ ಬೇಕು ಅಂದಾಗ ಬಾಂಗ್ಲಾದೇಶ್ ಅಂತಂದಾಗ ಎಸ್ಪೆಷಲಿ ಬಾಂಗ್ಲಾದೇಶಿನ ಈಸ್ಟ್ ಕಡೆ ಇರುವಂತ ನಮ್ಮ ನಾರ್ತ್ ಈಸ್ಟ್ ರೀಜನ್ ಇದೆಯಲ್ಲ, ಆ ನಾರ್ತ್ ಈಸ್ಟ್ ರೀಜನ್ ಇಂದನೂ ಸಪೋರ್ಟ್ ಬೇಕು. ಹಾಗಾಗಿ ಈ ಆರ್ಟಿಕಲ್ ಹೇಳ್ತಿದೆ ನಾರ್ತ್ ಈಸ್ಟ್ ಹೆಲ್ಪ್ಸ್ ಇನ್ ಗ್ಲೋಬಲ್ ಔಟ್ ರೀಚ್ ಅಂತ. ಈ ತರ ಯಾವುದೇ ಪ್ರೋಗ್ರಾಮ್ ನಾವು ಈಸ್ಟರ್ನ್ ಕಂಟ್ರೀಸ್ ಜೊತೆ ಅಥವಾ ಸೌತ್ ಈಸ್ಟ್ ಏಷ್ಯಾ ಜೊತೆ ಮಾಡ್ಬೇಕಂದ್ರೆ ನಾರ್ತ್ ಈಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಹಾಗಾಗಿ ಅದ್ರ ಡೆವಲಪ್ಮೆಂಟ್ ಆಗಬೇಕು. ಇದು ನದಿ ಇನಿಷಿಯೇಟಿವ್, ಇದ್ರ ಬಗ್ಗೆ ನಿಮಗೆ ಗೊತ್ತಿರಲಿ. ಓಕೆ, ದೆನ್ ಅದಾದ್ಮೇಲೆ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅಂತ ಯಾವ್ದು ಇಂಪಾರ್ಟೆಂಟ್ ಇಲ್ಲ. ಇದು ನೋಡಿ, ಬಿಹಾರ್ ಟು ಆಥರೈಸ್ ಎಕ್ಸ್ಪ್ಲೋರೇಷನ್ ಆಫ್ ಕಂಟ್ರೀಸ್ ಲಾರ್ಜೆಸ್ಟ್ ಗೋಲ್ಡ್ ರಿಸರ್ವ್. ಈಗ KGF1 KGF2 ಬಂತಲ್ಲ, ಸೊ KGF1 KGF2 ಬಂದಿದ್ದಕ್ಕೇನೆ ನಾವೀಗ ಫುಲ್ ಜೋಶಿಗೆದ್ದಿದ್ದೀವಿ. ಆಕ್ಚುಲಿ ಅದಕ್ಕಿಂತ ಜಾಸ್ತಿ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ರಿಸರ್ವ್ ಗೋಲ್ಡ್ ಇಂದು ಇರುವಂತದ್ದು ಜಮ್ಮುಯಿ ಡಿಸ್ಟ್ರಿಕ್ಟ್ ಬಿಹಾರ್. ಎಷ್ಟಿದೆ ಅಂತಂದ್ರೆ ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 222 ಮಿಲಿಯನ್ ಟನ್ಸ್ ಇದೆ. ಅರ್ಥ ಆಗ್ತಿದ್ಯಾ? 222 ಮಿಲಿಯನ್ ಟನ್ಸ್. ಇದನ್ನ ಈಗ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನ್ಬಿಟ್ಟು ಬಿಹಾರ್ ಸ್ಟೇಟ್ ಪರ್ಮಿಷನ್ ಕೊಟ್ಟಿದೆ. ಹಾಗಾಗಿ ಇದನ್ನ ಹೆಂಗ್ ಎಕ್ಸ್ಪ್ಲೋರ್ ಮಾಡ್ತಾರೆ, ಅದಕ್ಕೆ ಏನಾದ್ರು ಎನ್ವಿರಾನ್ಮೆಂಟ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತಾ, ಅಕ್ಕಪಕ್ಕದವ್ರು ಯಾರೋ ಅಪೋಸ್ ಮಾಡ್ತಾರಾ, ಅವೆಲ್ಲ ವಿಚಾರಗಳನ್ನು ನಾವೊಮ್ಮೆ ನೋಡ್ಬೇಕಾಗತ್ತೆ. ದೆನ್ ಅದು ಬಿಟ್ರೆ ಇಲ್ಲಿ ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಯಾವುದು ಅಂತ ಇಂಪಾರ್ಟೆಂಟ್ ಇಲ್ಲ. ಸೇಮ್ ಥಿಂಗ್, NCB ಅರೆಸ್ಟ್ ಮಾಡಿದ್ರು, ಇಷ್ಟು ಹೆರೋಯಿನ್ ಅನ್ನ, ಇವೆಲ್ಲ ಯಾವುದು ನಮಗಂತ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಇಲ್ಲಿ ಉಕ್ರೇನ್ ಹಿಂಟ್ಸ್ ಅಟ್ ರಿಟ್ರೀಟಿಂಗ್ ಫ್ರಮ್ ದ ಈಸ್ಟ್. ಆಸ್ ಯೂಶುವಲ್ ನಮಗೆ ರಷ್ಯಾ ಮತ್ತೆ ಉಕ್ರೇನ್ ಗಲಾಟೆ ನಡೀತಾನೆ ಇದೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ತಲೆ ಕೆಡಿಸ್ಕೊಬೇಕಾಗಿರುವಂತ ವಿಚಾರ ಏನಂದ್ರೆ, ರಷ್ಯಾ ಟೆಸ್ಟ್ ಜಿರ್ಕಾನ್ ಮಿಸೈಲ್. ಹಾಗಾಗಿ ನಿಮಗೆ ಮಿಸೈಲ್ ಅಂತಂದಾಗ ಮಿಸೈಲ್ ನ ಎರಡು ತರ ನಾವು ಹೇಳ್ತೀವಿ. ಒಂದು ಬಲ್ಲಾಸ್ಟಿಕ್ ಮಿಸೈಲ್, ಅರ್ಥ ಆಗ್ತಿದ್ಯಾ? ಇನ್ನೊಂದು ಕ್ರೂಸ್ ಮಿಸೈಲ್. ಎರಡನ್ನ ನಾವು ಮೇಜರ್ ಡಿವಿಷನ್ ಮಾಡ್ತೀವಿ. ಬಲ್ಲಾಸ್ಟಿಕ್ ಮಿಸೈಲ್ ಅಂದ್ರೆ ಯಾವ್ದಾದ್ರು ನಾವು ಮಿಸೈಲ್ ಬಿಟ್ಟಾಗ ಆ ಮಿಸೈಲು ಈ ರೀತಿಯಾಗಿ ಗ್ರಾವಿಟಿ ಪ್ರಕಾರ ಇದೇನು ಟ್ರಾಜೆಕ್ಟರಿ ಈ ತರ ಫಾಲೋ ಮಾಡಿ ಹೋಗುತ್ತಲ್ಲ, ಈ ತರ ಹೋಗೋದ್ರೆ ನಾವು ಬಲ್ಲಾಸ್ಟಿಕ್ ಮಿಸೈಲ್ ಅಂತ ಕರಿತೀವಿ. ಕ್ರೂಸ್ ಮಿಸೈಲ್ ಅಂದ್ರೆ ಅನ್ಕೊಳ್ರಿ ಹಿಂಗೆಲ್ಲ ಗುಡ್ಡ ಬೆಟ್ಟ ಹಿಂಗೆಲ್ಲ ಬಿಲ್ಡಿಂಗ್ ಎಲ್ಲ ಇದೆ ಅಂತ ತಿಳ್ಕೊಳ್ರಿ. ಈ ಕ್ರೂಸ್ ಮಿಸೈಲ್ ಇದೇ ತರನೇ ಹಿಂಗೆ ಗ್ರೌಂಡಿಗೆ ಹಗ್ ಮಾಡ್ಕೊಂಡು ಹೋಗ್ಬಿಟ್ಟು ಅಟ್ಯಾಕ್ ಮಾಡುತ್ತಲ್ಲ, ಇದನ್ನ ನಾವು ಕ್ರೂಸ್ ಮಿಸೈಲ್ ಅಂತ ಕರಿತೀವಿ. ಇದು ಬಲ್ಲಾಸ್ಟಿಕ್ ಮಿಸೈಲ್, ಇದು ಕ್ರೂಸ್ ಮಿಸೈಲ್. ಬಲ್ಲಾಸ್ಟಿಕ್ ಮಿಸೈಲ್ಗಳು ಯಾವಿದಾವಲ್ಲ, ಉದಾಹರಣೆಗೆ ಇಂಡಿಯಾದಲ್ಲಿ ಪೃಥ್ವಿ ಇರ್ಲಿ, ಅಗ್ನಿ ಇರ್ಲಿ, ತ್ರಿಶೂಲ್ ಇರ್ಲಿ, ಆಕಾಶ್ ಇರ್ಲಿ, ನಾಗ್ ಇರ್ಲಿ, ಇವೆಲ್ಲವೂ ಕೂಡ ಬಲ್ಲಾಸ್ಟಿಕ್ ಮಿಸೈಲ್ಸ್. ಈ ಬಲ್ಲಾಸ್ಟಿಕ್ ಮಿಸೈಲ್ಸ್ ನ ನಾವು ರೇಂಜ್ ಪ್ರಕಾರ ಹೇಳ್ತೀವಿ. ರೇಂಜ್ ಅಂದ್ರೆ ಇದು 4000 ಕಿಲೋಮೀಟರ್ ಹೋಗುತ್ತಂತೆ, ಇದು 3000 ಹೋಗುತ್ತಂತೆ, ಇದು 150 ಹೋಗುತ್ತಂತೆ, ರೇಂಜ್ ತರ ಮಾತಾಡ್ತೀವಿ, ಅದು ಬಲ್ಲಾಸ್ಟಿಕ್ ಮಿಸೈಲ್. ಕ್ರೂಸ್ ಮಿಸೈಲ್ ನಾವು ಸ್ಪೀಡ್ ಪ್ರಕಾರ ಡಿವಿಷನ್ ಮಾಡ್ತೀವಿ. ಸ್ಪೀಡ್ ಅಂತಂದ್ರೆ ಸೌಂಡ್ ಇಂದ ಸ್ಪೀಡ್ ಎಷ್ಟು, ಅರೌಂಡ್ 330 ಅಂತ ನಾವು ತಗೊಬಹುದು. ಸೊ ಸೌಂಡ್ ಕಿನ ಕಮ್ಮಿ ಇದ್ರೆ ಸಬ್ ಸೋನಿಕ್ ಅಂತ ಕರಿತೀವಿ. ಸೌಂಡ್ ಅಷ್ಟೇ ಇತ್ತು ಅಂತಂದ್ರೆ ಸಾನಿಕ್ ಅಂತ ಕರಿತೀವಿ. ಸೌಂಡ್ ಕಿನ ಜಾಸ್ತಿ ಅಂದ್ರೆ 1 to 5 ಟೈಮ್ಸ್ ಆಫ್ ಸೌಂಡ್ ಇತ್ತು ಅಂದ್ರೆ ಅದನ್ನ ಸೂಪರ್ ಸೋನಿಕ್ ಅಂತ ಕರಿತೀವಿ. 5 ಮೇಲೋಯ್ತು ಅಂತಂದ್ರೆ ಹೈಪರ್ ಸೋನಿಕ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಸೊ ಈ 1 ಟೈಮು ಆಫ್ ಸ್ಪೀಡ್ ಆಫ್ ಸೌಂಡ್, 2 ಟೈಮ್ಸ್ ಸ್ಪೀಡ್ ಆಫ್ ಸೌಂಡ್ ಅನ್ನೋದ್ರ ಬದಲು ಇವರು 1 ಮ್ಯಾಕ್ 2 ಮ್ಯಾಕ್ ಅಂತ ಅಂದ್ಬಿಟ್ಟು ಕರೀತಾರೆ. ಹಾಗಾಗಿ ಇಫ್ ಇಟ್ ಈಸ್ ಲೆಸ್ ದೆನ್ 1 ಮ್ಯಾಕ್ ಇತ್ತು ಅಂತಂದ್ರೆ ಸಬ್ ಸಾನಿಕ್, 1 ಮ್ಯಾಕ್ ಇತ್ತು ಅಂತಂದ್ರೆ ಸಾನಿಕ್, 1 to 5 ಇತ್ತು ಅಂತಂದ್ರೆ ಸೂಪರ್ ಸಾನಿಕ್, 5 ಕಿನ್ನ ಜಾಸ್ತಿ ಇತ್ತು ಅಂದ್ರೆ ಹೈಪರ್ ಸಾನಿಕ್. ಅರ್ಥ ಆಗ್ತಿದ್ಯಾ? ಇದರಲ್ಲಿ ಇಂಡಿಯಾದಲ್ಲೂ ಕೂಡ ಸಬ್ಸಾನಿಕ್ಗೆ ನಿರ್ಭಯ ಮಿಸೈಲ್ ಅಂತ ಇದೆ, ಆಯ್ತಾ. ಇನ್ನು ಸಾನಿಕ್ ಅಂತಂದಾಗ ಎಲ್ಲವೂ ಕೂಡ ಬಲಾಸ್ಟಿಕ್ ಮಿಸೈಲ್ ಸಾನಿಕ್ ಸ್ಪೀಡ್ ಅಲ್ಲೇ ಹೋಗುತ್ತೆ. 1 to 5 ಹೈಪರ್ ಸೋನಿಕ್ ಅಂದಾಗ ಬ್ರಹ್ಮೋಸ್ ಮಿಸೈಲ್ 1, ದೆನ್ ಸೂಪರ್ ಸೋನಿಕ್ ಮಿಸೈಲ್ ಅಂದಾಗ ಬ್ರಹ್ಮೋಸ್ ಮಿಸೈಲ್ 1, ಹೈಪರ್ ಸೋನಿಕ್ ಮಿಸೈಲ್ ಅಂದಾಗ ಬ್ರಹ್ಮೋಸ್ 2 ರೆಡಿ ಆಗ್ತಿದೆ ಇನ್ನ, ಅಥವಾ ನಾವು ಶೌರ್ಯ ಮಿಸೈಲ್ ಏನಿದೆ ಅದು ಕೂಡ ಹೈಪರ್ ಸೋನಿಕ್ ಅನ್ಬೋದು. ಈ ರೀತಿಯಾದಂತಹ ಒಂದು
ಹೈಪರ್ಸೋನಿಕ್ ಕ್ರೂಸ್ ಮಿಸೈಲ್ ಇರೋದು ಜಿರ್ಕಾನ್, ಯಾವ ದೇಶದ್ದು? ರಷ್ಯಾದು. ಇದನ್ನ ಟೆಸ್ಟ್ ಮಾಡಿದೆ. ಈಗ ನೆಕ್ಸ್ಟ್ ಇದನ್ನ ಏನ್ ಮಾಡ್ತಾರೆ? ಉಕ್ರೇನ್ ಮೇಲೆ ಹಾಕ್ತಾರೆ. ಹಾಗಾಗಿ ಸುಮ್ನೆ ನಿಮಗೆ ರಷ್ಯಾದು ಜಿರ್ಕಾನ್ ಮಿಸೈಲ್ ಅಂತ ಅಂದ್ಬಿಟ್ಟು ಬ್ಯಾಟ್ ಹೊಡೆದ್ರೆ ಆಗಲ್ಲ. ಇಲ್ಲಿ ಜಿರ್ಕಾನ್ ಮಿಸೈಲ್ ಯಾವುದು? ಹೈಪರ್ಸೋನಿಕ್. ಹೈಪರ್ಸೋನಿಕ್ ಅಂದ್ರೆ ನಿಮ್ಗೆ ಏನಂತ ಗೊತ್ತಿರಬೇಕು. ನೆಕ್ಸ್ಟ್ ಕ್ರೂಸ್ ಮಿಸೈಲ್, ಕ್ರೂಸ್ ಅಂದ್ರೆ ಏನಂತ ಗೊತ್ತಿರಬೇಕು. ಇಷ್ಟೆಲ್ಲ ಅರ್ಥ ಆಯ್ತು ಅಂದ್ರೆ ನಿಮಗೆ ಈ ಆರ್ಟಿಕಲ್ ಅರ್ಥ ಆಗುತ್ತೆ, ಇಲ್ಲ ಸುಮ್ನೆ ಬ್ಯಾಟ್ ಹೊಡೆದಾಗುತ್ತೆ. ಓಕೆ, ಅದು ಬಿಟ್ರೆ ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇಲ್ಲ. ಈಗ ನಾನು ನೋಡ್ರಿ, ಒಂದು ಇಂಚು ನ್ಯೂಸ್ ಪೇಪರಲ್ಲಿ ಯಾವ್ದಾರ ಸಣ್ಣ ಪುಟ್ಟ ಪಾಯಿಂಟ್ ಬಂದ್ರೂ ನಾನಂತೂ ಬಿಡಂಗಿಲ್ಲ. ಅರ್ಥ ಆಗ್ತಿದೆಯಾ? ಹಾಗಾಗಿ ನಾನೇನಿಲ್ಲಿ ನಿಮಗೆ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡ್ತಿದ್ದೀನಿ. ದಿಸ್ ಇಸ್ ಎಕ್ಸ್ಕ್ಲೂಸಿವ್ ಅನಾಲಿಸಿಸ್. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದಕ್ಕಿಂತ ಜಾಸ್ತಿ ಬೇಡ. ನೀವು ಒಂದೆರಡು ಮಿಸ್ ಆಗ್ಲಿಲ್ಲಂಗೆ ಇದನ್ನ ನೀವು ನೋಡಬೇಕು. ಅರ್ಥ ಆಗ್ತಿದೆಯಾ? ಎಸ್, ಓಕೆ. ದೆನ್ ನೆಕ್ಸ್ಟ್ ಶೀಟಲ್ಲಿ ನೆಕ್ಸ್ಟ್ ಶೀಟಲ್ಲಿ ಇಲ್ಲಿದೆ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸಂಡೇ ಹೊತ್ತು ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಫೈಂಡಿಂಗ್ ಪಿರಮಿಡ್ಸ್ ಫೈಂಡ್ ಮಾಡೋದಕ್ಕೆ ಇವರು ಕೆಲವು ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ. ಆಕ್ಚುಲಿ ನಾವು ರೆಡಾರ್ ನಾವು ನೋಡ್ತೀವಿ. ರೆಡಾರ್ ಅಂದ್ರೆ ರೇಡಿಯೋ ವೇವ್ಸ್ ನ ಡಿಟೆಕ್ಟ್ ಮಾಡೋ ತರ. ಅರ್ಥ ಆಗ್ತಿದ್ಯಾ? ಅಥವಾ ಸೋನಾರ್ ಅಂತ ನೋಡಿದೀವಿ. ಸೋನಾರ್ ಸಮುದ್ರದಲ್ಲೆಲ್ಲ ಹಾಕ್ಬಿಟ್ಟು ನೋಡ್ತಾರಲ್ಲ. ಸಮುದ್ರದಲ್ಲಿ ಅಂದ್ರೆ ಸೌಂಡ್ ವೇವ್ಸ್ ನ ಹಾಕ್ಬಿಟ್ಟು ಆ ಸೌಂಡ್ ವೇವ್ ಎಷ್ಟು ದೂರ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರುತ್ತಲ್ಲ ಅದನ್ನ ನೋಡ್ಕೊಂಡು ಅದ್ರ ಬಗ್ಗೆ ಕ್ಯಾಲ್ಕುಲೇಟ್ ಮಾಡೋದು. ಅದೇ ರೇಡಿಯೋ ವೇವ್ಸ್ ಹೋಗ್ಬಿಟ್ಟು ರಿಫ್ಲೆಕ್ಟ್ ಆಗಿ ಬರುತ್ತಲ್ಲ ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡೋದು. ಅದೇ ತರನೇ ರೆಡಾರು ಸೋನಾರ್ ತರ ಈಗ ಇನ್ನೊಂದಿದೆ, ದಟ್ ಈಸ್ ಲಿಡಾರ್ ಅಂತಂದ್ರೆ ಲೇಸರ್ ಲೈಟ್ ಬಿಟ್ಬಿಟ್ಟು ಅದು ಹೋಗ್ಬಿಟ್ಟು ಒಂದ್ ಯಾವ್ದೋ ಆಬ್ಜೆಕ್ಟಿಗೆ ಹೊಡೆದ್ಬಿಟ್ಟು ವಾಪಸ್ ಬರುತ್ತಲ್ಲ ಅದ್ರ ಬೇಸಿಸ್ ಮೇಲೆ ಆಬ್ಜೆಕ್ಟ್ ಇಂದ ಏನು ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಕಂಡುಹಿಡಿಯುವಂಥದ್ದು. ಅದನ್ನ ಲಿಡಾರ್ ಅಂತ ಕರಿತೀವಿ. ದಟ್ ಈಸ್ ಲೇಸರ್ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿನ ಲಿಡಾರ್ ಅಂತ ಕರಿತೀವಿ. ಈಗ ಅದನ್ನ ಬಳಸ್ಕೊಂಡ್ಬಿಟ್ಟು ಬೋಲಿವಿಯಾದಲ್ಲಿ ಪಿರಮಿಡ್ಸ್ ಇತ್ತ ಅಂತ ಫೈಂಡ್ ಔಟ್ ಮಾಡ್ತಿದ್ದಾರೆ. ಓಕೆ, ಇನ್ನ ಅದು ಬಿಟ್ರೆ ಓಕೆ, ಇಲ್ಲಿ ಮಂಕಿ ಪಾಕ್ಸ್ ಔಟ್ ಬ್ರೇಕ್. ನೈಜೀರಿಯಾದಲ್ಲಿ ಮಂಕಿ ಪಾಕ್ಸ್ ಔಟ್ ಬ್ರೇಕ್ ಆಗಿತ್ತು. ಯಾಕೋ ಜನ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಹಾಗಾದ್ರೆ ಮಂಕಿ ಪಾಕ್ಸ್ ಅಂದ್ರೆ ಏನು ಎತ್ತ ಗೊತ್ತಿರಬೇಕು. ಅದಕ್ಕೆ ನಾನು ಆಲ್ರೆಡಿ 22 ಮೇ ಅಲ್ಲಿ ಹೆಲ್ತ್ ಅಂಡರ್ ಮಂಕಿ ಪಾಕ್ಸ್ ಆಲ್ರೆಡಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ನೀವು ನೋಡಿ ಬನ್ನಿ. ಅದು ಬಿಟ್ಟರೆ ಇಲ್ಲಿ ನೀವು ಯಾವುದು ನೋಡೋ ಅವಶ್ಯಕತೆ ಇಲ್ಲ. ಅದು ಏನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇಲ್ಲ. ಇನ್ನು ಅದಾದ್ಮೇಲೆ ಫ್ಲೂ ಔಟ್ ಬ್ರೇಕ್ ಆಗಿದೆ. ವೈಲ್ಡ್ ವೈರಸ್ ಫ್ಲೂದು ಔಟ್ ಬ್ರೇಕ್ ಆಗಿದೆ. ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಹಾಗಾದ್ರೆ ಬರ್ಡ್ ಫ್ಲೂ ಅಂತಂದ್ರೆ ಏನು? ಈ H1 N1 H ಅಂದ್ರೆ ಏನು, N ಅಂದ್ರೆ ಏನು, ಎಷ್ಟು ವೆರೈಟಿ ಇದೆ, ಹಂದಿ ಜ್ವರ ಅಂದ್ರೆ ಏನು, ಅಕ್ಕಿ ಜ್ವರ ಅಂದ್ರೆ ಏನು, ಇವೆಲ್ಲದ್ರ ಬಗ್ಗೆ ಡೀಟೇಲ್ ಅನ್ನ 28 ಏಪ್ರಿಲ್ ಇಲ್ಲಿ ಹೆಲ್ತ್ ಬರ್ಡ್ ಫ್ಲೂ ಅಂಡರ್ ಆಲ್ರೆಡಿ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವೀಗ 28 ಏಪ್ರಿಲ್ ಹುಡ್ಕೊಂಡು ಹೋಗೋದಕ್ಕಾಗಲ್ಲ ಅಂದ್ರೆ ಇಲ್ಲಿ ಮೇಲ್ ನೋಡ್ರಿ, ಇಲ್ಲಿ ಐ ಬಟನ್ ಬರ್ತಾ ಇದೆಯಾ? ಈ ಐ ಬಟನ್ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಡೈರೆಕ್ಟ್ 28 ಏಪ್ರಿಲ್ ತಗೊಂಡೋಗುತ್ತೆ. ಅಲ್ಲಿ ನೀವು ಇದನ್ನ ನೋಡಿ ಆಮೇಲೆ ಇಲ್ಲಿ ಹಾಕಿರುವಂತದ್ದನ್ನ ಒಂಚೂರು ಓದ್ಬಿಟ್ರೆ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ನ್ಯಾನೋಬೋಟ್ಸ್ ಡಿಗ್ ಡೀಪ್ ಟು ಡಿಸ್ಇನ್ಫೆಕ್ಟ್ ಟೂತ್. ಈಗ ರೂಟ್ ಕೆನಾಲ್ ಮಾಡೋದಾಗ್ಲಿ ಅಥವಾ ಈಗ ಎಲ್ಲೋ ಹಲ್ಲುಳುಕಾಗಿತ್ತು ಅಂತ ತಿಳ್ಕೊಳ್ರಿ. ಹಲ್ಲುಳುಕಾಗಿದ್ರೆ ಇವ್ರು ಏನ್ ಮಾಡ್ತಾರೆ, ಆ ಹಲ್ಲುಳುಕಾಗಿರೋದು ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ. ಅರ್ಥ ಆಗ್ತಿದ್ಯಾ? ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಯಾಕೆಂದ್ರೆ ರಾತ್ರಿ ಏನೋ ಸ್ವೀಟ್ ತಿಂದು ಮಲಗಿರ್ತೀರ, ಬ್ರಷ್ ಮಾಡಲ್ಲ. ಆ ಸ್ವೀಟ್ ತಿಂದು ಮಲಗಿದಾಗ ಅದರಲ್ಲಿರೋ ಕಂಟೆಂಟ್, ದಟ್ ಈಸ್ ಶುಗರ್ ಕಂಟೆಂಟ್ ಅದನ್ನ ಕಾರ್ಬ್ಸ್ ಅನ್ನ, ಸುಕ್ರೋಸ್ ಕಂಟೆಂಟ್ ಅನ್ನ ಅದು ಆಸಿಡ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ಆ ಆಸಿಡ್ ಅಲ್ಲನ್ನ ಕೊರೆದುಬಿಟ್ಟು ಡಿಕೆ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಬ್ಯಾಕ್ಟೀರಿಯಲ್ ಆಕ್ಟಿವಿಟೀಸ್ ಇಂದ ನಡೆಯುವಂಥದ್ದು. ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಅಲ್ಲಿ ಉಳುಕಾಗತ್ತಲ್ಲ, ಅವಾಗ ಇವ್ರು ಏನ್ ಮಾಡ್ತಾರೆ, ಅದನ್ನ ಡ್ರಿಲ್ ಮಾಡ್ಬಿಟ್ಟು ಎಲ್ಲಿ ಉಳುಕಿದೆ ಅದನ್ನೆಲ್ಲ ಸ್ಕೂಪ್ ಮಾಡ್ಬಿಟ್ಟು ತೆಗೆದಾಕ್ಬಿಟ್ಟು ಹೊರಗಡೆ ತೆಗೆದ್ಬಿಟ್ಟು ಆ ಪಲ್ಪನ್ನ ಆಮೇಲೆ ಆಂಟಿ ಬ್ಯಾಕ್ಟೀರಿಯಲ್ ಸೀಲ್ನ ಹಾಕ್ತಾರೆ. ಹಾಕಿ ರೆಡಿ ಮಾಡುವಂಥದ್ದು ಇದೆಯಲ್ಲ, ಇದು ಇಟ್ ಈಸ್ ಒನ್ ವೇ ಆಫ್ ಪ್ರೊಟೆಕ್ಟಿಂಗ್ ದ ಟೂತ್. ಇಲ್ಲ ಅಂತಂದ್ರೆ ಇದೇನಾದ್ರೂ ಹಿಂಗೆ ಹೋಗಿ ಕೆಳಗಡೆ ನರ್ವ್ಸಿಗೆಲ್ಲ ಎಫೆಕ್ಟ್ ಆಗ್ಬಿಡ್ತು ಅಂದ್ರೆ ಅವಾಗ ಅಲ್ಲನ್ನೇ ಕಿತ್ಬೇಕಂತ ಸಂದರ್ಭ ಬರುತ್ತೆ. ಅದನ್ನ ಹೇಳಿದಾರೆ ನೋಡ್ರಿ ಇಲ್ಲಿ. ಸೊ ಆಂಟಿ ಬ್ಯಾಕ್ಟೀರಿಯಲ್ ಸೀಲೆಂಟ್ ನ ಹಾಕ್ತಾರೆ. ಉದಾಹರಣೆಗೆ ಬ್ಲೀಚ್ ಇರ್ಬೋದು, ಹೈಡ್ರೋಜನ್ ಪೆರಾಕ್ಸೈಡ್ ಇರ್ಬೋದು. ಇಷ್ಟನ್ನ ಡೆಂಟಿಸ್ಟ್ಗಳು ಮಾಡ್ತಾರೆ. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ, ಇದೇನ್ ಬ್ಯಾಕ್ಟೀರಿಯಾ ಇದೆಯಲ್ಲ, ಯೂಶಲಿ ಎಂಟರೋಕೋಕಸ್ ಫೈಕಾಲಿಸ್ ಇದೇನ್ ಬ್ಯಾಕ್ಟೀರಿಯಾ ಇದೆಯಲ್ಲ, ಈ ಬ್ಯಾಕ್ಟೀರಿಯಾ ಇದರಿಗೇನ್ ಮನುಷ್ಯರು ನಾವು ಅಲ್ಲಿ ಅಲ್ಲನ್ನ ಕೊರೆದ್ಬಿಟ್ಟು ಡ್ರಿಲ್ ಮಾಡ್ಬಿಟ್ಟು ಕೈಯಿಂದ ಅಲ್ಲಿ ಇಷ್ಟ ಎಫೆಕ್ಟ್ ಆಗಿದೆ ಅಂತ ಅದನ್ನ ಕೊರೆದು ತೆಗಿತಾರಲ್ಲ, ಆ ಕೊರೆದು ತೆಗಿಬೇಕಾದ್ರೆ ಕಂಪ್ಲೀಟ್ ಆಗಿ ತೆಗಿಲಿಲ್ದೆ ಏನಾದ್ರೂ ಒಂಚೂರ್ ಪಾರ್ಟ್ ಅನ್ನ ಏನಾದ್ರೂ ಒಂದ್ ಸ್ವಲ್ಪ ಕೊಸರನ್ನ ಉಳಿಸಿದ್ರೆ ಅದೇನಾಗುತ್ತೆ, ನೀವು ಸೀಲ್ ಮಾಡಿದ್ರು ಮತ್ತೆ ಅಲ್ಲನ್ನ ಎಫೆಕ್ಟ್ ಮಾಡ್ಬಿಟ್ಟು ದೆನ್ ಫೈನಲಿ ಅಲ್ಲಿ ಕಿತ್ತಬೇಕಾದಂತ ಸಂದರ್ಭ ಬರುತ್ತೆ. ಆ ಕಾರಣದಿಂದ ಪರ್ಫೆಕ್ಷನ್ ಆಗಿ ಇದನ್ನ ವರ್ಕ್ ಮಾಡಬೇಕು. ಹಾಗಾದ್ರೆ ಪರ್ಫೆಕ್ಷನ್ ಆಗಿ ಮನುಷ್ಯರ ಕೈಲಿ ವರ್ಕ್ ಮಾಡಕ್ಕಾಗಲ್ಲ ಅಂತಂದ್ರೆ ಲೇಸರ್ ಥೆರಪಿ ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. ಅಲ್ಲಿ ಅಲ್ಟ್ರಾಸೌಂಡ್ ವೇವ್ಸ್ ಕಳಿಸ್ಬಿಟ್ಟು ಅಲ್ಲಿ ನಾವು ಅದನ್ನ ಚೆಕ್ ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. ಆದ್ರೆ ಇವೆರಡು ಏನ್ ಗೊತ್ತಾ, ತುಂಬಾ ಡೇಂಜರಸ್. ಯಾಕಂದ್ರೆ ಅಲ್ಲಿ ಹೆಲ್ತಿ ಟಿಶ್ಯೂಸ್ ಹತ್ತತ್ರ ಇರೋದ್ರಿಂದ
ಇದೇನಾದ್ರೂ ಲೇಸರ್ ಮತ್ತೆ ಅಲ್ಟ್ರಾಸೌಂಡ್ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಟೋಟಲ್ ಹಾರ್ಮ್ ಮಾಡಿಬಿಡುತ್ತೆ ಆ ಟಿಶ್ಯೂಸ್ಗೆ. ಆ ಕಾರಣದಿಂದ ಇವರು ಈಗ ಏನು ಮಾಡಿದ್ರೆ ಅಂದರೆ ನ್ಯಾನೋ ಬೋಟ್ಸು, ಸಣ್ಣ ಬೋಟು, ಲೆಸ್ ದೆನ್ ಸೋ ಮೆನಿ ಟೈಮ್ಸ್ ಲೆಸ್ ದೆನ್ ಏರ್, ಒಂದು ತಲೆ ಕೂದಲಕ್ಕಿಂತ ತುಂಬ ತೆಳ್ಳಗಿರುವಂಥ ನ್ಯಾನೋ ಬೋಟ್ಸನ್ನು ಆ ಅಲ್ ಮೇಲೆ ಬಿಟ್ಬಿಡ್ತಾರೆ. ಅದು ನಿಧಾನ ಕೊರೆದು 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 ಒಂದು ಸ್ವಲ್ಪನೂ ಬಿಡ್ಲಿಲ್ಲಂಗೆ ಎಲ್ಲ ಕಡೆಗೂ ಡಿಸ್ಇನ್ಫೆಕ್ಟೆಂಟನ್ನು ಹಾಕಿ ರೆಡಿ ಆಗುತ್ತೆ. ಹಾಗಾಗಿ ಅದನ್ನು ನ್ಯಾನೋ ಬೋಟ್ಸ್ ಡಿಗ್ ಡೀಪ್ ಟು ಡಿಸ್ಇನ್ಫೆಕ್ಟ್ ಟೂತ್ ಅಂತ ಅಂದ್ಬಿಟ್ಟು ಆರ್ಟಿಕಲ್ ಬಂದಿದೆ. ನೆಕ್ಸ್ಟು, ರೇರ್ ಬ್ಯಾಕ್ಟೀರಿಯಾ ಡಿಸ್ಕವರ್ಡ್ ಇನ್ ಅಂಟಾರ್ಟಿಕಾ. ಬ್ಯಾಕ್ಟೀರಿಯಾ ಎಲ್ಲ ಕಡೆ ಇದೆ ಆಯ್ತಾ, ಅಂಟಾರ್ಟಿಕಾದಲ್ಲೂ ಇದೆ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ಅಂಟಾರ್ಟಿಕಾದಲ್ಲಿ ಈ ಡಿಸ್ಕವರಿ ಮಾಡಿದೀವಲ್ಲ ಬ್ಯಾಕ್ಟೀರಿಯಾ, ಈ ಬ್ಯಾಕ್ಟೀರಿಯಾ ಆಲ್ರೆಡಿ ಆಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆಂಟ್. ಓಕೆ, ಐ ಮೀನ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. ನಾವು ಈಗ ಜಾಸ್ತಿ ಆಂಟಿಬಯೋಟಿಕ್ಸ್ ಯೂಸ್ ಮಾಡಬೇಡ್ರಿ, ಬ್ಯಾಕ್ಟೀರಿಯಾ ಅದಕ್ಕೆ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ. ಹಾಗಾಗಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ನಾವು ತಡಿಬೇಕು ಅಂತ ಅಂದ್ಬಿಟ್ಟು ನಾವು ಈಗ ಮಾತಾಡ್ತಿದ್ರೆ, ಅಂಟಾರ್ಟಿಕಾದಲ್ಲಿ ಸಿಕ್ಕಿರುವಂಥ ಬ್ಯಾಕ್ಟೀರಿಯಾ ಆಲ್ರೆಡಿ ಇಟ್ ಈಸ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತೆ. ಆ್ಯಂಡ್ ಇಟ್ ಹ್ಯಾಸ್ ಚಾನ್ಸಸ್ ಆಫ್ ಸ್ಪ್ರೆಡ್ಡಿಂಗ್ ಅಕ್ರಾಸ್ ದಿ ಪೋಲಾರ್ ಏರಿಯಾಸ್ ಬಿಟ್ಟು ಹೊರಗಡೆನೂ ಸ್ಪ್ರೆಡ್ ಆಗುವಂಥ ಪವರ್ ಇದೆ ಅಂತೆ. ಹಂಗೆ ಪವರ್ ಇದು ಹಾಗೆ ಸ್ಪ್ರೆಡ್ ಆಯಿತು ಅಂತಂದ್ರೆ ಭಾರಿ ಕಷ್ಟ ಇದೆ ಹ್ಯೂಮನ್ಸಿಗೆ, ಯಾಕಂದ್ರೆ ಇರೋಂಥ ಮಾತ್ರೆಗಳು ಯಾವುವು ವರ್ಕೇ ಆಗಲ್ಲ. ನೆಕ್ಸ್ಟ್, ವಾಟ್ ಕಾಸಸ್ ದಿ ಪೇನ್ಫುಲ್ ಇನ್ಫ್ಲೆಕ್ಸಿಬಲ್ ಸ್ಪೈನ್. ಇಲ್ಲಿ ಏನು ಹೇಳ್ತಿದ್ದಾರೆ, ಆಕ್ಚುಲಿ ನೋಡ್ರಿ, ವರ್ಟಿಬಲ್ ಕಾಲಮ್ ನಾವೇನು ಕುತ್ತಿಗೆಯಿಂದ ಬೆನ್ನುವರೆಗೂ ನೋಡ್ತೀವಲ್ಲ, ವರ್ಟಿಬಲ್ ಕಾಲಮ್, ಇದರಲ್ಲಿ 364 ಜಾಯಿಂಟ್ಸ್ ಇದಾವಂತೆ. ಅರ್ಥ ಆಗ್ತಿದ್ಯಾ? ಅಂದ್ರೆ 33 ಇಂಟರ್ಲಾಕ್ಡ್ ವರ್ಟಿಬ್ರೇಟು, 33 ಇಂಟರ್ಲಾಕ್ಡ್ ಬಿಗ್ ಬೋನ್ಸು, ಅದರಲ್ಲಿ 364 ಜಾಯಿಂಟ್ ಆಗ್ಬಿಟ್ಟು ನಮ್ಮ ಕುತ್ತಿಗೆಯಿಂದ ಬೆನ್ನಿಂದು ಮೂಳೆ ಈ ಥರ ರೆಡಿ ಆಗಿರೋದು ಸ್ಪೈನಲ್ ಕಾರ್ಡು. ಈಗೇನಾಗುತ್ತೆ, ಇಲ್ಲಿ ಕೆಲವು ಬೋನ್ಗಳು ಯಾವುದೋ ಕಾರಣದಿಂದ ಸ್ಟ್ರೆಸ್ ಆಗಿಬಿಟ್ಟು ಈ ಬೋನ್ಗಳು ಸ್ವಲ್ಪ ಬಾತ್ಕೊಂಡ್ಬಿಡ್ತವೆ. ಬಾತ್ಕೊಳೋದ್ರಿಂದ ಏನು 364 ಜಾಯಿಂಟ್ ಇದೆಯಲ್ಲ, ಇದರಲ್ಲಿ 1 ಜಾಯಿಂಟು 2 ಜಾಯಿಂಟು ಆ ಜಾಯಿಂಟ್ ಮೂವ್ ಆಗೋದಕ್ಕಾಗ್ಲಿಲ್ಲಂಗೆ ಮಧ್ಯದಲ್ಲಿ ಇದು ಬಾತ್ಕೊಂಡ್ಬಿಟ್ಟು ಆ ಜಾಯಿಂಟ್ ವರ್ಕ್ ಆಗೋದ್ರೆ ನಿಲ್ಲಿಸ್ಬಿಡುತ್ತೆ. ಆ ಥರ ಏನು ನಿಲ್ಸುತ್ತಲ್ಲ ಅದನ್ನೇ ನಾವು ಕರಿತೀವಿ ಸ್ಪಾಂಡೋಲೈಟಿಸ್ ಅಂತ. ಅರ್ಥ ಆಗ್ತಿದ್ಯಾ? ಸ್ಪಾಂಡೋಲೈಟಿಸ್ ಏನು ಮಾಡುತ್ತೆ, ಆ ಒಂದು ಮೂಮೆಂಟನ್ನು ತಡೆಯುತ್ತೆ. ಈಗ ಉದಾಹರಣೆಗೆ ನೋಡ್ರಿ, 2 ಬೋನು ಹಿಂಗಿದೆ, 2 ಬೋನ್ ಹಿಂಗಿದೆ, ಇದು ನೀಟಾಗಿ ಮೂವ್ ಆಗ್ತಿದೆ. ಇದ್ರ ಮಧ್ಯದಲ್ಲಿ ಈ ಬೋನ್ ಏನಾದರೂ ಜಾಸ್ತಿ ಗ್ರೋತ್ ಆಗಿ ಹಿಂಗೆ ಆಗ್ಬಿಡ್ತು ಅಂದರೆ ಇವೆರಡರ ಮಧ್ಯದಲ್ಲಿ ಮೂವ್ಮೆಂಟ್ ಆಗಲ್ಲ, ಅವಾಗ ಬೆನ್ನು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಸ್ಪಾಂಡೋಲೈಟಿಸ್ ಅಂತ ಕರಿತೀವಿ. ಸ್ಪಾಂಡೋಲೈಟಿಸ್ ಅಂದರೆ ಇದು. ಸ್ಪಾಂಡೋಲೈಸಿಸ್ ಅಂತಂದರೆ, ಸ್ಪಾಂಡೋಲಿಯೋಸಿಸ್ ಅಂತಂದರೆ ಒಂದು ಬೋನು ಇರುವಂಥದ್ದು, ಆ ಬೋನು ಒಂಥರ ವೀಕ್ ಆಗಿ ಕೊರೆದು ಅದು ಸೌದೋಗ್ಬಿಡುತ್ತೆ. ಆ ಸೌದೋಗೋದನ್ನ ಸ್ಪಾಂಡಿಲೋಸಿಸ್. ಓ ಏನು ಗುರು ಇದು ಹೆಸರು ಹೇಳೋದಕ್ಕೆ ಕಷ್ಟ, ಸ್ಪಾಂಡಿಲೋಸಿಸ್ ವಾಟ್ ಎವರ್. ಅಲ್ಲ, ಇದು ನಮಗೆ ಒಂದೊಂದು ಹೆಸರುಗಳು ಇದನ್ನು ಹೇಳೋದಕ್ಕೆ ನಮಗೆ ಕಷ್ಟ ಆಗ್ತಿದೆ ಅಂದರೆ ಡಾಕ್ಟರ್ಗಳು ಹೆಂಗೆ ಅಷ್ಟು ಹೆಸರುಗಳು ನೆನ್ಪಿಡ್ಕೊಂಡಿರ್ತಾರಪ್ಪ. ಒಂದು ಸಲ್ಯೂಟು ಡಾಕ್ಟರ್ಗಳಿಗೆ. ಓಕೆ, ಅಷ್ಟು ನಮಗೆ ವಿಚಾರಗಳು ಈ ಪೇಜಲ್ಲಿ. ನೆಕ್ಸ್ಟ್ ನೋಡೋಣ. ಇದು ಆಲ್ರೆಡಿ ನಾವು ಎಕ್ಸ್ಪ್ಲೇನ್ ಮಾಡಿರೋದೆ, ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಡೀಟೇಲ್ ಜಾಲಾಡ್ಬಿಟ್ಟಿದ್ದೀವಿ. ಈ ಆರ್ಟಿಕಲ್ ಇಂಚ್ ಬೈ ಇಂಚ್ ನೋಡಿದೆ, ಯಾವುದು ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ಗಿಂತ ಜಾಸ್ತಿ ಅಂತೂ ಇದರಲ್ಲಿ ಇಲ್ಲ. ಹಾಗಾಗಿ ನೀವು ಚುಪ್ಚಾಪ್ 25th ಮೇ ಅದರಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸು, ಕ್ವಾಡ್ ಮತ್ತು IPF ಇದೆಯಲ್ಲ ಅದನ್ನು ನೋಡಿ ಸಾಕು. ದೆನ್ ಇಂಪಾರ್ಟೆಂಟ್ ವ್ಯಕ್ತಿಗಳು ಈ ವಾರದಲ್ಲಿ ನ್ಯೂಸಲ್ಲಿದ್ದಂಥವ್ರು ಯಾರ್ಯಾರು ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ನಮಗೆ ಯಾವುದಾದ್ರು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಇಲ್ಲ. ಸೇಮ್ ಥಿಂಗ್, ಕೋಲ್ ಪ್ರಾಬ್ಲಮ್ ಆಗಿದೆ, ಕೋಲ್ ತರಿಸಿದ್ದಾರೆ, ಇಂಪೋರ್ಟ್ ಮಾಡ್ತಿದ್ದಾರೆ, ಪ್ಯಾಂಡಮಿಕ್ಕು, ಅವೇ ಕತೆ ಪುರಾಣ. ಇನ್ನು ಫೈನಲ್ಸ್ ಡಿಸೈಡ್ ಆಗಿದೆ. ಸೊ ನೋಡಬೇಕು IPL ಯಾರು ಗೆಲ್ತಾರೆ ಅಂತ. ಎಸ್, ಅಷ್ಟು ವಿಚಾರಗಳು ನಮಗೆ ಇವತ್ತಿನ ನ್ಯೂಸ್ ಪೇಪರ್, ಸಂಡೇ ನ್ಯೂಸ್ ಪೇಪರ್ ಇವತ್ತು ಅಂತ ಏನು ಜಾಸ್ತಿ ಇರಲಿಲ್ಲ. ಹಾಗಾಗಿ ಇಷ್ಟಕ್ಕೆ ನಾನು ನ್ಯೂಸ್ ಪೇಪರ್ ಓವರ್ವ್ಯೂನ ಮುಗಿಸ್ತಿದ್ದೀನಿ. ಒಂದು ಆರ್ಟಿಕಲ್ ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ಪ್ರೊವೈಡ್ ಮಾಡಬೇಕು. ಈಗ ನಾನು ನೆಕ್ಸ್ಟ್ ಅದನ್ನು ಪ್ರೊವೈಡ್ ಮಾಡ್ತೀನಿ. ಈ ಆರ್ಟಿಕಲ್ನ ದ ಹಿಂದೂ 29th ಮೇ ಡಿಫೆನ್ಸ್ ನ್ಯಾಷನಲ್ ವಾರ್ ಮೆಮೋರಿಯಲ್ ಅಂಡರ್ ಹಾಕಿದ್ದೀನಿ. ಇಲ್ಲಿ ಏನು ಹೇಳ್ತಿದ್ದಾರೆ, ಇಂಡಿಯಾ ಗೇಟಲ್ಲಿ ಕೆಳಗಡೆ ಇಲ್ಲಿ ಅಮರ್ ಜವಾನ್ ಜ್ಯೋತಿ ಇಲ್ಲಿ ಉರಿತಾ ಇತ್ತು ಈ 2 ಜಾಗದಲ್ಲಿ. ಆಮೇಲೆ ಇಲ್ಲಿ ಈ ಥರ ನೋಡ್ರಿ, ಈ ಥರ ಇಲ್ಲಿ ಗನ್ನು, ಆಮೇಲೆ ಟೋಪಿ ಈ ಥರದಲ್ಲಿ ಇತ್ತು. ಈಗ ಇದನ್ನು ತೆಗೆದಾಕ್ಬಿಟ್ಟಿದ್ದಾರೆ. ನೋಡೋದಕ್ಕೆ ಈಗ ಇಂಡಿಯಾ ಗೇಟ್ ಬಿಕೋ ಅಂತಿದೆ. ಯಾಕೆ ಈ ಜ್ಯೋತಿನ ತೆಗೆದ್ರು, ಯಾಕೆ ಇದನ್ನು ಮಾಡಿದ್ರು, ಇನ್ನೊಂದು ಕಡೆ ತೊಗೊಂಡೋಗ್ಬಿಟ್ಟು ಮರ್ಜ್ ಮಾಡಿರೋದಕ್ಕೆ ಏನು ಅನ್ನೋದಕ್ಕೆ ಡೀಟೇಲ್ ನಮಗೆ ಇಲ್ಲಿ ಗೊತ್ತಾಗಬೇಕಂತಂದ್ರೆ ಇದ್ರ ಬಗ್ಗೆ ನಾವು ಸ್ವಲ್ಪ ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕು. ಇಲ್ಲಿ ನ್ಯೂಸ್ ಏನಿದೆ ಒಂಚೂರು ನೋಡೋಣ. ನ್ಯೂಸ್ ಏನು ಹೇಳ್ತಿದ್ದಾರೆ, ಇದು ಇನ್ವರ್ಟೆಡ್ ರೈಫಲ್ಲು ವಿತ್ ಸೋಲ್ಜರ್ ಹೆಲ್ಮೆಟ್ ವಾಸ್ ಶಿಫ್ಟೆಡ್ ಟು ನಿಯರ್ ಬೈ ಈ ನ್ಯಾಷನಲ್ ವಾರ್ ಮೆಮೋರಿಯಲ್ ತೊಗೊಂಡೋಗಿದಾರಂತೆ. ಯಾಕೆ ತೊಗೊಂಡೋಗಿದ್ದೀರಾ ಅಂತಂದಾಗ ಇಲ್ಲಿ ನೋಡ್ರಿ, ಇಂಡಿಯಾ ಗೇಟು ಮೆಮೋರಿಯಲ್ ಆಗಲಿ, ಅಲ್ಲಿರುವಂತಹ ಅಮರ್ ಜವಾನ್ ಜ್ಯೋತಿ ಆಗಲಿ, ಅಥವಾ ನ್ಯಾಷನಲ್ ವಾರ್ ಮೆಮೋರಿಯಲ್ ಆಗಲಿ, ಇವೆರಡೂ ಡೆಲ್ಲಿನಲ್ಲೇ ಇರುವಂಥದ್ದು. ಅರ್ಥ ಆಗ್ತಿದೆಯಾ? ಈಗ ಇಂಡಿಯಾ ಗೇಟ್ ಮೆಮೋರಿಯಲ್, ಅಮರ್ ಜವಾನ್ ಜ್ಯೋತಿ ಬಗ್ಗೆ ನೋಡೋಣ. ಇಂಡಿಯಾ ಗೇಟ್ ಮೆಮೋರಿಯಲ್ ಇದೆಯಲ್ಲ, ಇದನ್ನ ಬ್ರಿಟಿಷ್ ಗೌರ್ಮೆಂಟ್ ಬಿಲ್ಡ್ ಮಾಡಿದ್ದು ಇನ್ ದ ಮೆಮೋರಿ ಆಫ್ ದಿ ಬ್ರಿಟಿಷ್ ಇಂಡಿಯನ್ ಆರ್ಮಿ. ಸೊ 1914 1921ವರೆಗೂ ಬ್ರಿಟಿಷ್ ಪರವಾಗಿ, ಅಂದರೆ ಏನು ವರ್ಲ್ಡ್ ವಾರ್
ಒನ್ ಸ್ಟಾರ್ಟ್ ಆಯಿತು, ಅದು ಮತ್ತೆ ಬೇರೆ ಬೇರೆ ಟೈಮಲ್ಲಿ 1918ಗೆ ವರ್ಲ್ಡ್ ವಾರ್ ಒನ್ ಮುಗ್ದಿದ್ದು, ಆದ್ರೂ ರಿಪರ್ಕಷನ್ಸ್ ಬೇರೆ ಇನ್ನ ಒಂದು 3 ವರ್ಷ ಇರೋ ಕಾರಣದಿಂದ ಟೋಟಲ್ ವರ್ಲ್ಡ್ ವಾರ್ ಟೈಮಲ್ಲಿ ಬ್ರಿಟಿಷ್ ಇಂಡಿಯನ್ ಆರ್ಮಿ ಅಂದ್ರೆ ಇಂಡಿಯನ್ಸು ಬ್ರಿಟಿಷ್ ಜೊತೆ ಸೇರ್ಕೊಂಡು ಏನ್ ಫೈಟ್ ಮಾಡಿದ್ರಲ್ಲ ಅದ್ರಲ್ಲಿ ಎಷ್ಟೊಂದು ಜನ ಸತೋದ್ರಲ್ಲ, ಅವ್ರ ಮೆಮೊರಿಗೋಸ್ಕರ ಬಿಲ್ಡ್ ಮಾಡಿರುವಂತದ್ದು ಇಂಡಿಯಾ ಗೇಟ್ ಮೆಮೋರಿಯಲ್ಲು ಬ್ರಿಟಿಷ್ ಬಿಲ್ಡ್ ಮಾಡಿದ್ದು. ದೆನ್ ಅದಾದ್ಮೇಲೆ ಅದ್ರ ಕೆಳಗಡೆ ಅಮರ್ ಜವಾನ್ ಜ್ಯೋತಿ ಅಂತ ಅನ್ಬಿಟ್ಟು ಇಂಡಿಯಾ 1971 ಲಿಬರೇಷನ್ ಆಫ್ ದಿ ಬಾಂಗ್ಲಾದೇಶ್ ವಾರ್ ಆಯ್ತಲ್ಲ, ಆ ಟೈಮಲ್ಲಿ ಅಲ್ಲಿ ಇಂಡಿಯಾ ಗೆದ್ದಿದ್ದಕ್ಕೆ ಆ ಒಂದು ವಿಕ್ಟಿನ ನೆನ್ಪಿಡ್ಕೊಳೋದಕ್ಕೋಸ್ಕರ ಅಲ್ಲಿ ಕೆಳಗಡೆ ಎಟರ್ನಲ್ ಫ್ಲೇಮ್ ಅಂದ್ರೆ ಸದಾ ಉರಿಯುತ್ತಿರುವಂತಹ ಒಂದು ಜ್ಯೋತಿ ಅದನ್ನ ಸೆಟಪ್ ಮಾಡಿದ್ರು. ಸೊ ಹಾಗಾಗಿ ಇದು ಏನಂತಂದ್ರೆ ಇಟ್ಸ್ ಅನ್ ಐಕಾನಿಕ್ ಸಿಂಬಲ್ ಟು ಸಲ್ಯೂಟ್ ಸೋಲ್ಜರ್ಸ್ ಹೂ ಡೈಡ್ ಇನ್ ವೇರಿಯಸ್ ವಾರ್ ಸಿನ್ಸ್ ಇಂಡಿಪೆಂಡೆನ್ಸ್. ಹಾಗಾಗಿ ಅಲ್ಲಿ ಇಂಡಿಯಾ ಗೇಟ್ ಮೆಮೋರಿಯಲ್ ಆಗಲಿ ಅಥವಾ ಅದ್ರ ಕೆಳಗಡೆ ಅಮರ್ ಜವಾನ್ ಜ್ಯೋತಿ ಆಗಲಿ ಇವೆರಡು ಕೂಡ ಇಂಡಿಯನ್ ಸೋಲ್ಜರ್ಸ್ಗೆ ಸಲ್ಯೂಟ್ ಕೊಡುವಂಥದ್ದು. ದೆನ್ ಹಾಗಾದ್ರೆ ಇದ್ಯಾವ್ದು ನ್ಯಾಷನಲ್ ವಾರ್ ಮೆಮೋರಿಯಲ್ ಅಂದ್ರೆ ಏನು ಅಂತಂದ್ರೆ 2019 ಕನ್ಸ್ಟ್ರಕ್ಟ್ ಮಾಡಿರೋದು. ಇದನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 4 ಕಾನ್ಸೆಂಟ್ರಿಕ್ ಸರ್ಕಲ್ಗಳು ಬರ್ತವೆ. ಆ ಸರ್ಕಲ್ ಏನ್ ಹೇಳುತ್ತೆ ಅಂದ್ರೆ ಒಂದು ಅಮರ್ ಚಕ್ರ, ಒಂದು ವೀರ ಚಕ್ರ, ಇನ್ನೊಂದು ತ್ಯಾಗ ಚಕ್ರ, ಇನ್ನೊಂದು ರಕ್ಷಕ್ ಚಕ್ರ ಅಂತ. ಇದು ಏನಂದ್ರೆ ಇಂಡಿಯನ್ ಸೋಲ್ಜರ್ಸು 1947 ವಾರು, 62, 65, 1971, ಆಮೇಲೆ ಬೇರೆ ಬೇರೆ ವರ್ಲ್ಡ್ ಅಲ್ಲಿರುವಂತಹ ಪೀಸ್ ಕೀಪಿಂಗ್ ಆಪರೇಷನ್ಸ್, ಯುನೈಟೆಡ್ ನೇಷನ್ ಮಿಷನ್ಸ್, ಡಿಸಾಸ್ಟರ್ ರಿಲೀಫ್, ಕೌಂಟರ್ ಇನ್ಸಿಡೆನ್ಸಿ, ಇದು ಎಲ್ಲದರಲ್ಲೂ ಶಹೀದ್ ಆಗಿರುವಂತಹ ನಮ್ಮ ಸೋಲ್ಜರ್ಸ್, ತೀರ್ಕೊಂಡಂತ ನಮ್ಮ ಸೋಲ್ಜರ್ಸು ಅವ್ರ ಮೆಮೊರಿಗೆ ಇದು ಕಟ್ಟಿರುವಂಥದ್ದು. ಹಾಗಾಗಿ ಇಲ್ಲಿರುವಂಥದ್ದನ್ನ ಯಾಕೆ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಅಂದ್ರೆ ಕರೆಂಟ್ ಗೌರ್ಮೆಂಟ್ ಹೇಳ್ತಿರೋದೇನಂದ್ರೆ ಇದೇನು ಇಂಡಿಯಾ ಗೇಟು ಅಥವಾ ಇದು ಇದೆಯಲ್ಲ ಇದು ಬ್ರಿಟಿಷ್ ಇಂಡಿಯನ್ ಆರ್ಮಿ ಸೆಲ್ಯೂಟಿಗೋಸ್ಕರ ಮಾಡಿರುವಂಥದ್ದು, ನಮ್ಮ ಆರ್ಮಿ ಬಗ್ಗೆ ಅಲ್ಲ. ಆಮೇಲೆ ಇಂಡಿಯಾ ಗೇಟ್ ಅಲ್ಲಿ ಎಲ್ಲಾರ ಹೆಸರು ಕೂಡ ಇಲ್ಲಿ ನೀಟಾಗಿ ಹಾಕಿಲ್ಲ. ಅದಾದ್ಮೇಲೆ ದಿಸ್ ಈಸ್ ಎ ಸಿಂಬಲ್ ಆಫ್ ಕೊಲೋನಿಯಲಿಸಮ್, ಬ್ರಿಟಿಷ್ ಇಂದು ವಸಾಹತುಶಾಹಿ, ಓಕೆ, ಬ್ರಿಟಿಷಿನ ವಸಾಹತುಶಾಹಿಯ ಒಂದು ಲಾಂಛನ ಇದು. ಹಾಗಾಗಿ ಇಲ್ಲಿ ಬೇಡ, ಇಲ್ಲಿ ಉರಿತಿದ್ದಂಥದ್ದನ್ನ ನಾವು ತಗೊಂಡ್ಬಂದ್ಬಿಟ್ಟು ನ್ಯಾಷನಲ್ ವಾರ್ ಮೆಮೋರಿಯಲ್ ಮಾಡೋಣ. ಇಲ್ಲಿ ಎಲ್ಲಾ ಸೋಲ್ಜರ್ಸು, ಎಲ್ಲಾ ತರ ವಾರು, ಎಲ್ಲಾ ಕಡೆ ಶಹೀದ್ ಆದಂತ ಎಲ್ಲಾರ್ದು ಹೆಸರಿದೆ. ಹಾಗಾಗಿ ಇದು ನಮ್ಮ ಭಾರತದ್ದು, ಇದು ಕಾಂಪ್ರಹೆನ್ಸಿವ್ ಅಂತ ಹೇಳಿ ಇಲ್ಲಿ ಶಿಫ್ಟ್ ಮಾಡ್ಯಾರೆ. ಬಟ್ ಪೊಲಿಟಿಕಲ್ ಆಂಗಲ್ ಇಂದ ಹೇಳೋದಾದ್ರೆ ಇಲ್ಲಿ ಅಮರ್ ಜವಾನ್ ಜ್ಯೋತಿ ಇದನ್ನೆಲ್ಲದನ್ನು ಇಲ್ಲಿ ಸೆಟಪ್ ಮಾಡಿರುವಂತದ್ದು ಕಾಂಗ್ರೆಸ್ ಗೌರ್ಮೆಂಟ್ ಇಂದಿರಾ ಗಾಂಧಿ ವಾರ್ ಗೆದ್ದಾಗ. ಹಾಗಾಗಿ ಅವ್ರು ಯಾಕೆ ಈ ಕಡೆ ನಾವು ಸಪರೇಟ್ ಆಗಿ ಮಾಡ್ಕೊಳೋಣ, ಅದನ್ನ ತೆಗೆದಾಕ್ಬಿಡೋಣ ಅಂತ ಅಂದ್ಬಿಟ್ಟು ಬಿಜೆಪಿ ಗೌರ್ಮೆಂಟ್ ಮಾಡ್ತಿದೆ ಅಂತ ಕೆಲವರ ವಾದ. ಓಕೆ, ಸೊ ಇಷ್ಟು ವಿಚಾರ ನಿಮಗೆ ಈ ನ್ಯೂಸ್ ಬಗ್ಗೆ ಗೊತ್ತಿರಬೇಕು. ಇವತ್ತಿಂದು ಪ್ರಜಾವಾಣಿ ವಿಶ್ಲೇಷಣೆ ಮಾಡೋದಾದ್ರೆ ಇಲ್ಲಿ ಎಲ್ಲಾ ಕಡೆ ಕೂಡ ಇವರು ನೀರಾವರಿ ಯೋಜನೆ ಬಗ್ಗೆನೇ ಮಾತಾಡಿದ್ದಾರೆ. ಈ ಎರಡು ಬೇರೆ ಬೇರೆ ಆರ್ಟಿಕಲ್, ಎರಡೂ ನೀರಾವರಿ ಯೋಜನೆ ಬಗ್ಗೆ ಮಾತಾಡ್ತಿದ್ದಾರೆ. ಇದು ತೊಟ್ಟಿಲು ಬಿಟ್ಟೆಳೆದ ಕನಸಿನ ಕೂಸು. ಇದೇನ್ ಹೇಳ್ತಿದ್ದಾರೆ, ಇಸ್ರೇಲ್ ಮಾದರಿಯಲ್ಲಿರುವಂತಹ ದೇಶದ ಮೊಟ್ಟ ಮೊದಲು ಇದೇನು ನೀರಾವರಿ ಯೋಜನೆ, ಅದನ್ನ ತುಂತುರು ನೀರಾವರಿ ಯೋಜನೆ, ಸ್ಪ್ರಿಂಕಲ್ಡ್ ಇರಿಗೇಷನ್ ಇದೆಯಲ್ಲ, ಇದನ್ನ ಶಿಗ್ಗಾಂವಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಕನಸಿನ ಕೂಸು ಅಂತ ಅಂದ್ಬಿಟ್ಟು ಹೇಳಿದ್ರು. ಆದ್ರೂ ಕೂಡ ಇಷ್ಟ ದಿನ ಆದ್ರೂ ಅದೇನು ಚಾಲ್ತಿಗೆ ಬಂದೇ ಇಲ್ಲ. ಇಲ್ಲಿ ಇವ್ರು ಏನ್ ಪ್ಲಾನ್ ಮಾಡಿದ್ದಾರೆ, ಈ ನೀರಾವರಿ ಯೋಜನೆಯಲ್ಲಿ ವರದಾ ನದಿಯಿಂದ ನೀರನ್ನ ಮೇಲೆ ಎತ್ಬಿಟ್ಟು ಪೈಪ್ ಲೈನ್ ಮೂಲಕ ಇಲ್ಲಿ ಶಿಗ್ಗಾಂವ್ ಇದರಲ್ಲಿ ಸ್ಪ್ರಿಂಗ್ ಇರಿಗೇಷನ್ ಮಾಡ್ಬೇಕಂತ. ಇದು ಯಾವ್ದು ಬಂದಿಲ್ಲ, ಹಳ್ಳ ಹಿಡಿದಿದೆ. ಹಾಗಾಗಿ ಎಷ್ಟೊಂದು ದೋಷಗಳಿದೆ ಮತ್ತೆ ದುಡ್ಡು ಮಾಡೋದಕ್ಕೆ ಮಾಡಿದ್ದಾರೆ ಅಂತ ಎಲ್ಲರೂ ಇದ್ರ ಬೈತಿದ್ದಾರೆ. ಸೇಮ್ ಟೈಮ್ ಅದೇ ತರನೇ ಇನ್ನೊಂದು ಯೋಜನೆ, ಅದೇನಂದ್ರೆ ಬಾಗಲಕೋಟೆ ಜಿಲ್ಲೆದು ರಾಮತಾಳ ಹನಿ ನೀರಾವರಿ ಯೋಜನೆ, ಅರ್ಥ ಆಗ್ತಿದ್ಯಾ? ಅದು ಕೂಡ ಏನು ವರ್ಕ್ ಆಗಿಲ್ಲ. ಈ ಕಡೆ ಶಿಗ್ಗಾಂವಲ್ಲಿಂದು ಇದು ವರ್ಕ್ ಆಗ್ತಿಲ್ಲ, ರಾಮತಾಳಿಂದು ಅದು ವರ್ಕ್ ಆಗ್ತಿಲ್ಲ. ಅಂತ ಟೈಮಲ್ಲೇ ಮಂಡ್ಯ ಜಿಲ್ಲೆಯಲ್ಲಿ ಪೂರಿಗಾಲಿ ಹನಿ ನೀರಾವರಿ ಯೋಜನೆ ಯಾಕಪ್ಪ ಆರಂಭಿಸಬೇಕಿತ್ತು? ಇದರಲ್ಲೂ ಕೂಡ ಅಲ್ಲಿರುವಂತಹ MLA MP ಗಳು ಇದು ನಮ್ಮ ಕನಸಿನ ಕೂಸು ಅಂತ ಅನ್ಬಿಟ್ಟು ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಕೊಟ್ಟೆ ನೋಡ್ರಿ, ಒಬ್ಬರಿಗೆ ಕನಸು ಇನ್ನೊಬ್ಬರಿಗೆ ಬೋಗಸ್ಸು ಅಂತ ಅನ್ಬಿಟ್ಟು. ಸೊ ಹಾಗಾಗಿ ಹನಿ ನೀರಾವರಿ ಯೋಜನೆಗಳು ಡಿಕ್ಲೇರ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಏನ್ ಮಾಡ್ಬೇಕು, ಕಾರ್ಯರೂಪಕ್ಕೆ ತರಬೇಕು. ಇಲ್ಲಿ ಯಾವ್ದಿದೆ, ಶಿಗ್ಗಾಂವಿಂದಿದೆ, ರಾಮತಾಳ್ ಇದೆ, ಆಯ್ತಾ. ಆಮೇಲೆ ಪೂರಿಗಾಲಿ ಹನಿ ನೀರಾವರಿ ಯೋಜನೆ ಇದೆ. ಹೆಸರುಗಳು ಗೊತ್ತಿರಲಿ, ಎಲ್ಲಾದ್ರೂ ನಾವು ಯೂಸ್ ಮಾಡೋದಕ್ಕೆ KS ಮೇನ್ಸ್ ಅಲ್ಲಿ ಯೂಸ್ ಮಾಡೋದಕ್ಕೆ ಬರುತ್ತಷ್ಟೇ. ಇನ್ನು UPSC ಮೇನ್ಸ್ ಅಲ್ಲಿ ಯಾವುದು ಬರೆಯೋದಕ್ಕೂ ಆಗಲ್ಲ, ನಾವು ಹೇಳೋದಕ್ಕೂ ಆಗಲ್ಲ. ಇನ್ ನೆಕ್ಸ್ಟ್ ನ್ಯೂಸ್ ಬಂದು ಪೂಜಾ ಸ್ಥಳಗಳ ಕಾಯ್ದೆ ಪ್ರಶ್ನಿಸಿದ ಸುಪ್ರೀಂ ಕೋರ್ಟ್ ಅರ್ಜಿ ಪ್ರಶ್ನಿಸಿ. ಹಾಗಾಗಿ ಇಲ್ಲಿ ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ 1991 ಇದೆಯಲ್ಲ, ಅದ್ರ ಬಗ್ಗೆ ಹೇಳ್ತಿದ್ದಾರೆ. ಇಲ್ಲಿ ಏನ್ ಹೇಳ್ಬಿಟ್ಟಿದೆ, ಈ ಟೋಟಲ್ ಇದರಲ್ಲಿ ಹೇಳ್ತಿರುವಂತದ್ದು ಏನಂದ್ರೆ, ಯಾವ್ದಾದ್ರೂ ಒಂದು ಪೂಜಾ ಸ್ಥಳ ಏನಿದೆ ಅದು ಆಗಸ್ಟ್ 15, 1947 ಅಲ್ಲಿ ಹೆಂಗಿತ್ತೋ ಹಂಗೆ ಇರಬೇಕು. ಇದನ್ನ ಯಾವುದೇ ರೀತಿ ರೂಪಾಂತರ ಮಾಡಂಗಿಲ್ಲ. ಅಂದ್ರೆ ಮಸೀದಿನ ದೇವಸ್ಥಾನ, ದೇವಸ್ಥಾನ ಮಸೀದಿ ಹಿಂಗ್ ಯಾವುದು ಮಾಡಂಗಿಲ್ಲ.
ಈ ಟೈಮ್ನಲ್ಲೇ ಇದೇನು ಕೇಸ್ ಇತ್ತಲ್ಲ, ಈ ಕೇಸ್ ನಡಿಬೇಕಾದ್ರೆ ಆ ಟೈಮಲ್ಲಿ ರಾಮ ಜನ್ಮಭೂಮಿದು ಅಯೋಧ್ಯದು ನಡೀತಿತ್ತು. ಹಾಗಾಗಿ ಈಗ ಸದ್ಯಕ್ಕೆ ಅದೊಂದು ಪಿಟಿಷನ್ ನಡೀತಿದೆ, ಅದು ನಡೆಯೋದಕ್ಕೆ ಬಿಟ್ಬಿಡ್ರಿ, ಅದು ಬಿಟ್ಟು ಮಿಕ್ಕಿದ್ ಯಾವುದನ್ನು ಹಾಕ್ಬೇಡಿ ಅಂತ ಹೇಳಿದ್ರು. ಈಗ ಜನ ಎಲ್ಲ ಏನ್ ಮಾಡ್ತಿದ್ದಾರೆ, ಮಥುರಾದಾಗ್ಲಿ ಕುತುಬ್ ಮಿನಾರ್ ಆಗ್ಲಿ ಇವೆಲ್ಲ ಕಡೆ ಏನ್ ಮಾಡ್ತಿದ್ದಾರೆ, ಆಯ್ತಪ್ಪ ಮಸೀದಿನ ನೀವು ಹಿಂದೂ ಇದಕ್ಕೆ ಅಂದ್ರೆ ದೇವಾಲಯಕ್ಕೆ ಕನ್ವರ್ಟ್ ಮಾಡ್ಕೊಡ್ಬೇಡಿ, ಅದು ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಅಥವಾ ಪೂಜಾ ಸ್ಥಳಗಳ ಕಾಯ್ದೆ ಪ್ರಕಾರ ಅದು ಒಪ್ಪಿಗೆ ಇಲ್ಲ, ಅದನ್ನ ನಿರಾಕರಿಸಿದೀವಿ. ಆಯ್ತು, ಆದ್ರೆ ಈಗ ಮಸೀದಿನಲ್ಲಿ ಕೆಲವು ಮೂರ್ತಿಗಳು ವಿಗ್ರಹಗಳು ಇನ್ನ ಹಂಗೆ ಇದಾವೆ, ಅದಕ್ಕೆ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ನೀವೇನ್ ರೂಪಾಂತರಿಸ್ಬೇಡ್ರಿ, ಇದನ್ನ ಮಸೀದಿನ ನೀವು ದೇವಸ್ಥಾನ ಮಾಡ್ಬೇಡ್ರಿ, ಆದ್ರೆ ಆ ಮಸೀದಿ ಕಾಂಪ್ಲೆಕ್ಸ್ ಒಳಗಡೆ ಕೆಲವು ವಿಗ್ರಹಗಳಿದಾವಲ್ಲ ಅದನ್ನ ಪೂಜೆ ಮಾಡೋದಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇತ್ತೀಚೆಗೆ ಡೆಲ್ಲಿ ಹೈಕೋರ್ಟ್ ಹೇಳ್ತು, ನೀವು ಪೂಜೆ ಮಾಡ್ಲಿಲ್ಲ ಅಂತಂದ್ರೂ ಕೂಡ 800 ವರ್ಷಗಳಿಂದ ಆ ವಿಗ್ರಹಗಳು ಬದುಕೊಂಡಿದಾವೆ, ಹಾಗಾಗಿ ಇನ್ ಮುಂದೆ ಹಂಗೆ ಬದುಕೊಳಕ್ ಬಿಟ್ಬಿಡಿ, ಅದನ್ನ ನೀವು ಮತ್ತೆ ಪೂಜೆ ಮಾಡಕ್ ಹೋಗಿ ಅಲ್ಲೋಗಿ ಮತ್ತೆ ನೀವು ಕೋಮುಗಲಭೆಲ್ಲ ತರಬೇಡ್ರಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಈ ಟೋಟಲ್ ಆರ್ಟಿಕಲ್ ಅದೇ ವಿಚಾರದ ಬಗ್ಗೆನೇ ಹೇಳ್ತಾ ಇದೆ. ಅಷ್ಟು ನಮಗೆ ಇವತ್ತಿನ ಪ್ರಜಾವಾಣಿ ವಿಶ್ಲೇಷಣೆ. ಈಗ MCQ ಅಂಡ್ ಮೇನ್ಸ್ ಕ್ವಶನ್ ಸೆಗ್ಮೆಂಟ್ ಬರೋಣ. 28ನೇ ತಾರೀಕಿಂದು ಆನ್ಸರ್ ಪ್ರೊವೈಡ್ ಮಾಡ್ತೀನಿ. ಇಲ್ಲಿ ಬುಕರ್ ಪ್ರೈಸ್ ಮತ್ತೆ ಮ್ಯಾನ್ ಬುಕರ್ ಪ್ರೈಸ್ ಡೀಟೇಲ್ ಅನಾಲಿಸಿಸ್ ಮಾಡಿದ್ನಲ್ಲ, ಅದರ ಪ್ರಕಾರ ಆಬ್ವಿಯಸ್ಲಿ ಆನ್ಸರ್ ಎರಡೂ ಕರೆಕ್ಟ್. ದೆನ್ ಆಮೇಲೆ ಇದು ಇಂಪಾರ್ಟೆಂಟ್ ನಾ ಹೇಳಿದ್ದೆ, ಸೆಕೆಂಡ್ ಸ್ಟೇಟ್ ಇನ್ ದ ಕಂಟ್ರಿ ಟು ರೆಕಗ್ನೈಸ್ ಕಮ್ಯುನಿಟಿ ಫಾರೆಸ್ಟ್ ರಿಸೋರ್ಸಸ್ ರೈಟ್ಸ್, ಕಮ್ಯುನಿಟಿ ರಿಸೋರ್ಸಸ್ ಇನ್ಸೈಡ್ ದಿ ನ್ಯಾಷನಲ್ ಪಾರ್ಕ್ ಒಳಗಡೆ ಕಮ್ಯುನಿಟಿ ರಿಸೋರ್ಸಸ್ ಅನ್ನ ರೈಟ್ಸ್ ಕೊಟ್ಟಿರೋದು ಯಾವುದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದೆ. ಛತ್ತೀಸ್ಗಢ ಇದು 2ನೇ ಸ್ಟೇಟು. ಫಸ್ಟ್ ಕೊಟ್ಟಂತದ್ದು ಕಾಂಗೇರ್ ಘಾಟಿ ನ್ಯಾಷನಲ್ ಪಾರ್ಕ್, ಕಾಂಗೇರ್ ಘಾಟಿ ನ್ಯಾಷನಲ್ ಪಾರ್ಕ್ ಇದು ಛತ್ತೀಸ್ಗಢ, ಇದು ಸೆಕೆಂಡ್ ಒನ್. ಫಸ್ಟ್ ಕೊಟ್ಟಂತದ್ದು ಸಿಮ್ಲಿಪಾಲು ಒಡಿಶಾ. ಆಯ್ತಾ, ಇವೆರಡು ಗೊತ್ತಿರಲಿ, ಟಿಟ್ಪಿಟ್ಸ್ ಪಾಯಿಂಟ್ ಇಂದ ಎಕ್ಸಾಮಿಗೆ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ನಮಗೆ ಇಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಇರೋದು ಮನಿಲಾದಲ್ಲಿ, ಫಿಲಿಪೈನ್ಸ್ ಮನಿಲಾದಲ್ಲಿ. ಇದು ಅಫಿಷಿಯಲ್ ಯುನೈಟೆಡ್ ನೇಷನ್ ಅಬ್ಸರ್ವರ್, ಎಸ್, ಹಾಗಾಗಿ 2 ಒಂದೇ ಕರೆಕ್ಟ್. ಇನ್ನು ಮೇನ್ಸ್ ಕ್ವಶನ್ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ರೆಗ್ಯುಲೇಷನ್ಸ್ ಅದ್ರ ಬಗ್ಗೆ ಹೇಳಿದೀವಿ, ಅದ್ರ ಬಗ್ಗೆ ನೀವು ಅದನ್ನ ಆನ್ಸರ್ಸ್ ಬರೆದ್ಬಿಟ್ಟು ಹಾಕಿ. ನೆಕ್ಸ್ಟ್ ಇವತ್ತಿಂದು 29th ಇವತ್ತಿನ MCQ ನೋಡೋಣ. ಇಲ್ಲಿ ಒನ್ ಚೈನಾ ಪಾಲಿಸಿ ಯಾರ್ದು ಅಂತ ಅಂದ್ಬಿಟ್ಟು ಪ್ರಶ್ನೆ ಇದೆ ನೋಡಿ. ನೆಕ್ಸ್ಟ್ ಆರ್ಮ್ಡ್ ಫೋರ್ಸ್ ಸ್ಪೆಷಲ್ ಪವರ್ ಆಕ್ಟ್ ಬಗ್ಗೆ ಇಲ್ಲಿ ಒನ್ಸ್ ಅಗೇನ್ ಈ ಪ್ರಶ್ನೆ ಇದೆ, ಪಾಸ್ ಮಾಡಿ ಕೆಳಗಡೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ. 3ನೇದು ಬಂದ್ಬಿಟ್ಟು ವಿಚ್ ಆರ್ ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಡೆಮೋಕ್ರಸಿಗೆ ಯಾವ್ದು ಅತ್ಯವಶ್ಯಕವಾದಂಥವು ಅಂತ ಅಂದ್ಬಿಟ್ಟು ಇಲ್ಲಿದೆ, ಅದನ್ನ ನೀವು ನೋಡ್ಬಿಟ್ಟು ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇಲ್ಲಿ ಕೆಳಗಡೆ ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂದ್ರೆ ಏನು, ಅದು ಒಂದು ಕಡೆ ಫುಡ್ ಸೆಕ್ಯೂರಿಟಿ ಮತ್ತೆ ಒಂದು ಕಡೆ ಕ್ಲೈಮೇಟ್ ಚೇಂಜ್ ಅನ್ನ ಬ್ಯಾಲೆನ್ಸ್ ಮಾಡುವಂತ ಎಬಿಲಿಟಿ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಿರುವಂತದ್ದು. ಇದಕ್ಕೆ ಡೀಟೇಲ್ ಆಗಿ ಆನ್ಸರ್ ಬರೆದ್ಬಿಟ್ಟು ಕಾಪರೇಜ್ ಆಪ್ ಡೌನ್ಲೋಡ್ ಮಾಡಿ ಚಾಟ್ಸ್ ಅಲ್ಲಿ ನಿಮ್ಮ ಆನ್ಸರ್ ಅನ್ನ ಹಾಕಿ ನಾವು ಅದಕ್ಕೆ ಇವ್ಯಾಲ್ಯೂಯೇಟ್ ಮಾಡ್ಬಿಟ್ಟು ಸಿನಾಪ್ಸಿಸ್ ಅನ್ನ ಕಳಿಸ್ತೀವಿ. ಸೊ ಇಷ್ಟು ವಿಚಾರ ಇವತ್ತಿನ ನ್ಯೂಸ್ ಪೇಪರ್ ಅನಾಲಿಸಿಸ್ ಇಂದು. ಥ್ಯಾಂಕ್ ಯು, ಜೈ ಹಿಂದ್.